ನವರಾತ್ರಿ ಉತ್ಸವದ ನಿಮಿತ್ತ ನುಡಿಸಿರಿ ವಾಹಿನಿಯ ವಿಶೇಷ ಕಾರ್ಯಕ್ರಮ ನವಶಕ್ತಿ ವೈಭವಕ್ಕೆ ಸ್ವಾಗತ. ನಾನು ರಮ್ಯಾ. ನವರಾತ್ರಿ ಉತ್ಸವದ ನಿಮಿತ್ತ ನಿಮ್ಮ ನುಡಿಸಿರಿ ವಾಹಿನಿ ಉತ್ತರ ಕನ್ನಡ ಜಿಲ್ಲೆಯ 9 ಪ್ರಸಿದ್ಧ ದೇವಿ ದೇವಸ್ಥಾನಗಳ ದರ್ಶನ ಮಾಡಿಸುವ ನವಶಕ್ತಿ ವೈಭವ ವಿಶೇಷ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ನವರಾತ್ರಿಯ 4ನೇ ದಿನದ ಅಂಗವಾಗಿ ಇಂದು ಹೊನ್ನಾವರ ತಾಲೂಕಿನ ವಿವಿಧ ದೇವಿ ಕ್ಷೇತ್ರಗಳ ದರ್ಶನ ಮಾಡಿಸ್ತೇವೆ. ಹೊನ್ನಾವರದ ಯಾವೆಲ್ಲ ದೇವಿ ದೇವಸ್ಥಾನಗಳಲ್ಲಿ 4ನೇ ದಿನದ ನವರಾತ್ರಿ ಪೂಜೆ ಪುನಸ್ಕಾರಗಳು ನಡೆದ್ವು ಅನ್ನೋದನ್ನ ನೋಡೋಣ ಬನ್ನಿ. ಮಹಾಗಣಾಧಿಪತಿ ನಮಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಯಕ್ಷಚೌಡೇಶ್ವರಿಯ ಸನ್ನಿಧಾನ ಶ್ರೀ ಕ್ಷೇತ್ರ ನೀಲಗೋಡ್ ಯಕ್ಷಚೌಡೇಶ್ವರಿ ಸನ್ನಿಧಾನ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷ ಅಂತ ಹೇಳಿದ್ರೆ ಸವನ್ನವರಾತ್ರಿಯ ಪ್ರಕಾರವಾಗಿ ಉತ್ಸವ ತಾಯಿ ಸನ್ನಿಧಾನದಲ್ಲಿ ವರ್ಷಕ್ಕೆ ನಡೆಯುವಂಥ ಕಾರ್ಯಕ್ರಮ. ಪ್ರತಿ ವರ್ಷ ನವರಾತ್ರಿ ಸಂದರ್ಭದಲ್ಲಿ ತಾಯಿಗೆ ಮುಂಜಾನೆ ಫಲಪಂಚಾಮೃತ ಅಭಿಷೇಕ ಸೇವೆ, ಪಾರಾಯಣ, ನವಚಂಡಿ ಹವನ ಮತ್ತು ಪ್ರಕಾರವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತದೆ. ವಿಶೇಷ ಅಂತ ಹೇಳಿದ್ರೆ ಅಮ್ಮನವರ ಸನ್ನಿಧಾನದಲ್ಲಿ ಪ್ರಕಾರವಾಗಿ ದೇವಿಗೆ ವಿಶೇಷವಾದಂಥ ನೈವೇದ್ಯ ಮತ್ತು ಅಲಂಕಾರ ಪೂಜೆ ಮತ್ತು ಪ್ರಕಾರವಾಗಿ ಆಭರಣ ಪೂಜೆ, ಅನೇಕ ಧಾರ್ಮಿಕ ಮತ್ತು ಉಡಿ ತುಂಬುವಂಥ ಸೇವೆ ಮತ್ತು ತೊಲೆಬಾರ ಸೇವೆ, ಅನೇಕ ಸೇವೆಗಳು ಕ್ಷೇತ್ರದಲ್ಲಿ ನಡೆದು ಬರ್ತಾ ಇದೆ. ಪ್ರತಿ ವರ್ಷ ಆದಂತೆ ಈ ವರ್ಷವೂ ಸಹ ಪ್ರತಿ ವರ್ಷ 1 ಯಕ್ಷಗಾನ ನಡೀತಿತ್ತು ಇಲ್ಲಿ. ಅದು ಸಹ ಈ ವರ್ಷ 2 ಯಕ್ಷಗಾನ ಪ್ರಕಾರವಾಗಿ ಆಗ್ತಾಯಿದೆ. ಅದರಿಂದ ಇವತ್ತು ಸಹ ಯಕ್ಷಗಾನ ಇದೆ ಮತ್ತು ನಿನ್ನೆಯೂ ಸಹ ಯಕ್ಷಗಾನ ಇದೆ. ನಿರಂತರವಾಗಿ ಪ್ರತಿ ವರ್ಷ ಯಕ್ಷಗಾನ ಸೇವೆಗೆ ಮಹತ್ವ ಕೊಟ್ಟಿದ್ದಾರೆ. ತಾಯಿಯ ಸನ್ನಿಧಾನದಲ್ಲಿ ಇವತ್ತು 4ನೇ ದಿನ ಆದ್ದರಿಂದ ತಾಯಿಯ ಸನ್ನಿಧಾನದಲ್ಲಿ 10 ದಿನ ಪರ್ಯಂತವಾಗಿ ನವರಾತ್ರಿಯ 10 ದಿನ ಉತ್ಸವಗಳು ಕ್ಷೇತ್ರದಲ್ಲಿ ನಡೀತದೆ. ಯಾಕೆಂದರೆ ರಾಜ್ಯದ ಮೂಲೆಯಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಕ್ಷೇತ್ರದಲ್ಲಿ ಕೇವಲ ನಮ್ಮ ಹೊನ್ನಾವರ ತಾಲೂಕು ಮತ್ತು ಕುಮಟಾ ಭಾಗ, ಭಟ್ಕಳ ಭಾಗ ಅಂತಲ್ಲ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತಲ್ಲ, ಇಡೀ ರಾಜ್ಯದ ಜನರು ಈ ಕ್ಷೇತ್ರಕ್ಕೆ ಬರ್ತಾರೆ. ಕ್ಷೇತ್ರಕ್ಕೆ ಬಂದು ಅಮ್ಮನವರ ದರ್ಶನವನ್ನು ಮಾಡ್ತಾರೆ ಮತ್ತು ತಾಯಿ ಸನ್ನಿಧಾನದಲ್ಲಿ ನಿರಂತರವಾಗಿ 11 ಗಂಟೆಗೆ ಊಟ ಭೋಜನ ಪ್ರಕಾರವಾಗಿ ವ್ಯವಸ್ಥೆಗಳಿದೆ. 11 ಗಂಟೆಗೆ ಊಟ ಪ್ರಾರಂಭ ಆಗ್ತದೆ. 11 ಗಂಟೆಗೆ ಪ್ರಾರಂಭ ಆದರೆ ಮಧ್ಯರಾತ್ರಿ ಎಷ್ಟೇ ಸಮಯಕ್ಕೆ ಬಂದರೂ ಸಹ ಇಲ್ಲಿ ಊಟ ಕೊಡುವಂಥ ವ್ಯವಸ್ಥೆ ಮೊದಲಿಂದನೂ ನಡೆದು ಬಂದಿದೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಅಮ್ಮನವರ ಸನ್ನಿಧಾನದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು. ಇವತ್ತು ನವಚಂಡಿ ಹವನ ಮತ್ತು ನವಚಂಡಿ ಹವನ ನಡೆದಿದೆ ಇವತ್ತು, ಮತ್ತು ಭಕ್ತರಿಂದನೂ ಸಹ ನವಚಂಡಿ ಹವನ ನಡೀತದೆ.
ಮತ್ತು ದಿನಕ್ಕೆ ಒಂದೊಂದು ರೀತಿಯ ಹವನಗಳು ಮಾಡ್ತೀವಿ ಕ್ಷೇತ್ರದಲ್ಲಿ. ಕ್ಷೇತ್ರ ಪ್ರಕಾರವಾಗಿ ಕ್ಷೇತ್ರದ ಭಕ್ತರಿಗೆ ಒಳ್ಳೆಯದನ್ನಾಗಬೇಕು, ಲೋಕಕ್ಕೆ ಒಳ್ಳೆಯದನ್ನಾಗಬೇಕು, ಮತ್ತು ಎಲ್ಲ ಇಲ್ಲಿ ನಡ್ಕೊಳ್ಳುವಂಥ ಭಕ್ತರಿಗೆ ಒಳ್ಳೆಯದನ್ನಾಗಬೇಕು ಅಂಥೇಳಿ ನವಚಂಡಿ ಡೈಲಿ ನಿರಂತರವಾಗಿ 10 ದಿನ ಪರ್ಯಂತವಾಗೂ ಪ್ರತಿನಿತ್ಯ ನವಚಂಡಿ ನಡೀತದೆ. ನಿರಂತರವಾಗಿ ಪ್ರತಿನಿತ್ಯವೂ ಸಹ ಒಂದೊಂದು ಹೋಮಗಳು ನಡೀತದೆ. ಲಕ್ಷ್ಮೀನಾರಾಯಣ ಹೋಮ, ವನದುರ್ಗ ಹೋಮ ಮತ್ತು ಚೌಡೇಶ್ವರಿ ಮೂಲಮಂತ್ರ ಹೋಮ ಮತ್ತು ಅನೇಕ ಪ್ರಕಾರವಾಗಿ ಹೋಮಗಳು ನಡೀತದೆ. ಇದೇ ಥರ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ ಈ ವರ್ಷ ಅಂತ ಹೇಳಿದ್ರೆ ಭಕ್ತರ ಸಂಖ್ಯೆ ಜಾಸ್ತಿ ಇದೆ. ಯಾಕೆಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಭಕ್ತಾದಿಗಳು ಸಂಖ್ಯೆ ಭಾಳಷ್ಟು ಪ್ರಕಾರವಾಗಿ ಏರಿಕೆ ಕಾಣ್ತಾ ಇದೆ. ಅದರಿಂದ ಪ್ರಕಾರವಾಗಿ ಭಕ್ತಾದಿಗಳಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ನೀವು ಆದಷ್ಟು ಪ್ರಕಾರವಾಗಿ ಮಧ್ಯಾಹ್ನಕ್ಕಿಂತ 2 ಗಂಟೆ ಒಳಗೆ ಭಕ್ತಾದಿಗಳು ಎಲ್ಲರೂ ಸಹ ಬಂದು 2 ಗಂಟೆ ಒಳಗೆ ಬನ್ನಿ. ಯಾಕಂದರೆ 2 ಗಂಟೆಯಿಂದ ದೇವಸ್ಥಾನದಲ್ಲಿ 2 ಗಂಟೆಯಿಂದ ಪ್ರಕಾರವಾಗಿ ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭ ಆದಂಥ ದೇವಸ್ಥಾನ ಓಪನ್ ಮಾಡ್ತಾರೆ 6 ಗಂಟೆಗೆ. ಬೆಳಗ್ಗೆ 3:30 4 ಗಂಟೆಗೆ ಅಭಿಷೇಕ ಪೂಜೆ ಎಲ್ಲ ನಡೀತಾ ಇರ್ತದೆ. 6 ಗಂಟೆಗೆ ದೇವಸ್ಥಾನ ಓಪನ್ ಮಾಡಿದ್ರೆ ಮಧ್ಯಾಹ್ನ 2 ಗಂಟೆ ತನಕ ಇರ್ತದೆ. 2 ಗಂಟೆಯಿಂದ ಮತ್ತೆ ಪುನಃ 4 ಗಂಟೆಗೆ ಓಪನ್ ಮಾಡಿದ್ರೆ ಮತ್ತೆ ಪುನಃ ಪ್ರಕಾರವಾಗಿ 7 ಗಂಟೆ ತನಕ ಇರ್ತದೆ. ತಾಯಿ ಜಗದೀಶ್ವರಿ ಅಂಬಾ ಭಗವತಿ ನಾರಾಯಣಿ ನಮ್ಮ ಕಡೆ ಓಂಕಾರ ಸ್ವರೂಪಿಣಿ ಸಹಸ್ರಮರ್ದ ನೋಡು ಗಜವನ್ನು ಬಂದರು. ಇವತ್ತಿನ ದಿವಸ ಕುಂಕುಮಾರ್ಚನೆ ಮಗಳ ಸೇವೆ ಮಾಡಿದ್ರು ಮಾಡುವಂಥ ಉದ್ಯೋಗದಲ್ಲಿ ಗಂಟನಲ್ಲಿ ಬುದ್ಧಿವಂತರಾಗಬೇಕು. ಅವ್ರಿಗೆ ಯಾವುದೇ ಗ್ರಹಚಾರ ಏನೇ ಇದ್ರು ನೀನು ಪರಿಹಾರ ಮಾಡಿಕೊಟ್ಟು, ಚಾಳಿ ಸಮಸ್ಯೆ ಇದ್ರು ಪರಿಹಾರ ಮಾಡಿಕೊಟ್ಟು, ಹಿಂಗೆ ಯಾವ ರೀತಿ ಅವ್ರ ಕುಟುಂಬವನ್ನು ರಕ್ಷಣೆ ಮಾಡಿದ್ರು ಅದೇ ರೀತಿ ರಕ್ಷಣೆ ಮಾಡಿಕೊಡುವಂಥ ಈ ಒಂದು ವಿಷಯದಲ್ಲೂ ನೀನು ಒಳ್ಳೇದು ಮಾಡ್ಕೊಳ್ಬೇಕು. ಅವ್ರ ಕುಟುಂಬದಲ್ಲಿ ಯಾವುದೇ ಗ್ರಹಚಾರ ಯಾರು ಮನಸ್ತಾಪ ಯಾರು ಮಾಡಿಕೊಟ್ಟದು, ಯಾವ ಕೆಟ್ಟ ಗಾಳಿ ಸಮಸ್ಯೆ ಇದ್ರು ನೀನು ಪರಿಹಾರ ಮಾಡಿಕೊಟ್ಟು ಅವ್ರ ಯಜಮಾನರ ಉದ್ಯೋಗನೂ ಕೂಡ ಒಳ್ಳೆ ರೀತಿ ನಡಿಬೇಕು. ಗಂಡ ಹೆಂಡತಿ ಇವತ್ತು ದಿವಸ ನಿನ್ನ ಸನ್ನಿಧಾನದಲ್ಲಿ ಏನು ಪ್ರಾರ್ಥನೆ ಮಾಡ್ತಾರೋ ಅದೇ ರೀತಿ ನಡಿಬೇಕು. ಮತ್ತು ಸಂತಾನದ ವಿಷಯದಲ್ಲಿ ಅವ್ರು ಪ್ರಾರ್ಥನೆ ಮಾಡಿಕೊಂಡ್ರೆ ಅವ್ರು ಒಳ್ಳೆ ರೀತಿಯಿಂದ ಅವ್ರ ಮನಸ್ಸಿಟ್ಟಂತ ಗಂಡ ಹೆಂಡತಿ ಯಾವ ಸಂತಾನ ಬೇಕು ಅಂತ ಬಯಸ್ತಾರೋ ಅದೇ ರೀತಿ ಆ ಸಂತಾನ ಭಾಗ್ಯನೂ ಅನುಗ್ರಹಿಸಿಕೊಡ್ಬೇಕು. ಪ್ರತಿಯೊಂದು ವಿಷಯದಲ್ಲೂ ಒಳ್ಳೇದು ಮಾಡಿಕೊಟ್ಟು ಅವ್ರ ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಳುತ್ತಾರೆ.
ಶ್ರೀ ಜಿನ್ನೋಡಮ್ಮ ಅಂತ ಹೆಸರು ಪಡೆದಂಥ ಶ್ರೀ ಜಿನ್ನೋಡ ಕ್ಷೇತ್ರದಲ್ಲಿರುವಂಥ ಶಿವಮ್ಮ ದುರ್ಗಾದೇವಿ ಅನ್ನುವಂಥ ದೇವಸ್ಥಾನದ ನಾವು ಅರ್ಚಕರು. ಇವತ್ತೊಂದು ದಿವಸ ನವರಾತ್ರಿ ಉತ್ಸವ ಮೊದಲನೇ ದಿನದಿಂದ ಹಿಡಿದು 10 ದಿನದವರೆಗೂ ಇಲ್ಲಿ ವಿಶೇಷವಾದಂಥ ಪೂಜೆ ಈ ತಾಯಿಗೆ ನಡೀತಾ ಇರ್ತದೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಅಕ್ಕಪಕ್ಕದ ಭಕ್ತಾದಿಗಳು ಹಿಡಿದು ಎಲ್ಲ ಕಡೆಯಿಂದನೂ ಬಂದು ಅವ್ರದ್ದೇ ಆದಂಥ ಸೇವೆನ ಈ ಸನ್ನಿಧಾನದಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅದಲ್ಲದೆ ಇಲ್ಲಿ ವಿಶೇಷವಾದಂಥ ಸೇವೆ ಅಂದರೆ ತುಲಾಭಾರದ ಸೇವೆ ಹಾಗೂ ದಂಡಾವಳಿ ಸೇವೆ ಹಾಗೂ ಕುಂಕುಮಾರ್ಚನೆ, ಮಂಗಳಾರತಿ ಇಂಥ ದೇವಿಗೆ ಇದು ಬೇಕಾದಂಥ ಸೇವೆನ ಅದು ಏನು ಬೇಡ್ತದೆಯೋ ಅಂಥ ಸೇವೆನ ಈ ಭಕ್ತಾದಿಗಳೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಅವ್ರ ಮನಸ್ಸು ಸಂಕಲ್ಪದಂತೆ ಏನೇನು ಪ್ರಾರ್ಥನೆ ಇಡ್ತಾರೋ ಅದನ್ನೆಲ್ಲ ಈಡೇರಿಸ್ತಾ ಬಂದಿದೆ ಅನಾದಿ ಕಾಲದಿಂದ. ಸುಮಾರು 700 ವರ್ಷದ ಇತಿಹಾಸನೂ ಕೂಡ ಇದಕ್ಕಿದೆ. ಅಲ್ಲಿಂದನೂ ಕೂಡ ಆ ಭಕ್ತರು ಅವರವರ ಕುಟುಂಬದವರು ಏನು ಮೊದಲಿಂದ ನಡೆಸ್ಕೊಂಡು ಬಂದಿದ್ರು ಅದೇ ರೀತಿ ಈಗಲೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅವ್ರ ಮನಸ್ಸ ಇಷ್ಟಾರ್ಥವನ್ನು ಕೂಡ ಅದು ಈಡೇರಿಸ್ತಾ ಇದೆ ಆ ತಾಯಿ. ಹಾಗಾಗಿ ಎಲ್ಲ ರೀತಿಯಿಂದನೂ ಇಲ್ಲಿ 10 ದಿನದವರೆಗೂ ಅನ್ನದಾನ ಸೇವೆನೂ ಕೂಡ ಇಲ್ಲಿ ನಡೀತದೆ. ಪ್ರತಿ ದಿವಸನೂ ಎಷ್ಟೇ ಜನ ಬರಲಿ ಅವರಿಗೆ ಅನ್ನದಾನ ಸೇವೆನ ಇಲ್ಲಿ ನಡೆಸ್ತೇವೆ ನಾವು. ಹಾಗಾಗಿ ಎಲ್ಲ ರೀತಿಯಿಂದನೂ ಅವರಿಗೂ ಕೂಡ ತಾಯಿನೂ ಅದೇ ರೀತಿ ರಕ್ಷಣೆ ಮಾಡ್ತಾ ಅನ್ನದಾನ ಸೇವೆನೂ ಕೂಡ ಇಲ್ಲಿ ಮಾಡುವವರು ಇದ್ದಾರೆ ಭಕ್ತರು, ಅವರು ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಹಳ ಸಮಸ್ಯೆ ಹೊತ್ತು ಈ ತಾಯಿ ಹತ್ರ ಬರ್ತಾರೆ. ಆ ಸಮಸ್ಯೆನ ಇಲ್ಲಿ ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಯಾವ್ಯಾವುದು ನಾವು ಇಲ್ಲೊಂದು 2-3 ಕಾರ್ಯಕ್ರಮನೂ ಕೂಡ ಮಾಡ್ತೇವೆ. ಆ ಕಾರ್ಯಕ್ರಮದಿಂದ ಇಲ್ಲಿ ಪರಿಹಾರ ಮಾಡಿಸ್ಕೊಂಡು ಅವ್ರು ಹೋಗ್ತಾರೆ. ಅವರು ಬಂದು ಮತ್ತು ಅವ್ರದ್ದೇ ಆದಂಥ ಸೇವೆ ನಾವು ಅದು ಏನೇನು ಕೊಡಬೇಕು ಆ ಸೇವೆನೂ ಕೂಡ ಕೊಡ್ತಾ ಇರ್ತಾರೆ. ಹಾಗಾಗಿ ಎಲ್ಲ ರೀತಿಯಿಂದನೂ ಈ ಭಕ್ತರು ಇಲ್ಲಿ ಇದು ಇಷ್ಟ ಅಲ್ಲ ಮತ್ತು ಭಾಳ ಶುಕ್ರವಾರ ಮಂಗಳವಾರ ಅಲ್ಲ ಭಾಳ ಜನಗಳು ಬರ್ತಾರೆ. ಮತ್ತು ಈ ಮಂಗಳವಾರ ಶುಕ್ರವಾರ ಇಲ್ಲಿ ಈ ತಾಯಿಯ ದರ್ಶನೂ ಕೂಡ ಇಟ್ಕೊಂಡಿರ್ತೇವೆ ನಾವು. ಅದಕ್ಕೂ ಕೂಡ ಜನರೆಲ್ಲರೂ ಬಂದು ಅವ್ರವ್ರದ್ದಾದಂಥ ಸಮಸ್ಯೆನ ತಾಯಿ ಹತ್ರ ಹೇಳ್ಕೊಂಡು ಅದನ್ನು ಪರಿಹಾರನೂ ಕೂಡ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ರೀತಿಯಿಂದನೂ ಇಲ್ಲಿ ಈ ತಾಯಿ ಭಾಳ ಶಕ್ತಿಶಾಲಿಯಾದಂಥ ತಾಯಿ. ಇದು ಪ್ರತಿಯೊಂದು ವಿಷಯದಲ್ಲೂ ಏನೇ ಬೇಡಿದ್ರೂ ಕೂಡ ಕೊಡ್ತಾಳೆ ಇವಳು. ಆದರೆ ನಾವು ಸರಿಯಾದಂಥ ಮನಸ್ಸಿಂದ ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲನೂ ಕೂಡ ಕೊಡ್ತಾಳೆ. ಹಾಗಾಗಿ ಈ ನವರಾತ್ರಿ ಉತ್ಸವ 10 ದಿನದಿಂದ ನಡೆದು ವಿಜಯದಶಮಿ ಅಂತ ನಾವು ಇಲ್ಲಿ ವಿಶೇಷವಾದಂಥ ಒಂದು ದಿನದ ಕಾರ್ಯಕ್ರಮವನ್ನು ಕೂಡ ಮಾಡ್ತೇವೆ. ಆ ದಿವಸ ಯಕ್ಷಗಾನ, ವಿಜಯದಶಮಿ ಕೂಡ ದಿವಸ ಯಕ್ಷಗಾನೂ ಕೂಡ ನಾವು ಇಟ್ಕೊಂಡಿರ್ತೇವೆ. ಪ್ರತಿಯೊಂದು ಎಲ್ಲ ರೀತಿಯಿಂದಲೂ ನಾವು ಕೂಡ ಈ ಭಕ್ತರಿಗೆ ಯಾವ ರೀತಿ ಅವರ ಕಷ್ಟದ ಬಗ್ಗೆ ಏನು ಅವರು ಹೇಳ್ಕೊಳ್ತಾರೋ ಅದನ್ನು ನಾವು ಇಲ್ಲಿ ದೇವರ ಹತ್ರ ಪ್ರಾರ್ಥನೆ ಇಡ್ತೇವೆ. ಅದನ್ನು ಕೂಡ ಅವರು ಆ ತಾಯಿ ಅದನ್ನೆಲ್ಲ ಈಡೇರಿಸ್ಕೊಡ್ತಾ ಬಂದಿದ್ದಾಳೆ, ಮುಂದೂ ಕೂಡ ಈಡೇರಿಸ್ಕೊಡ್ತಾಳೆ ಅನ್ನುವಂಥ ವಿಶ್ವಾಸ ಇದೆ ನಮಗೆ. ಪ್ರತಿಯೊಂದು ವಿಷಯದಲ್ಲೂ ಇಲ್ಲಿ ಒಳ್ಳೆ ರೀತಿಯಿಂದ ಮತ್ತು ಜಾತ್ರಾ ಮಹೋತ್ಸವನೂ ಕೂಡ ಏಪ್ರಿಲ್ 16ಕ್ಕೆ ನಡೀತದೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ಏಪ್ರಿಲ್ 14ಕ್ಕೆ ನಡೆಸುವಂಥ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ರಥ ಎಳೆದು ಇಲ್ಲಿ ಭಕ್ತರೆಲ್ಲ ಸೇರಿಕೊಂಡು ಅವರದಾದಂಥ ಸೇವೆನೂ ಕೂಡ ಆ ಟೈಮ್ನಲ್ಲೂ ಕೂಡ ಬಂದು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇಲ್ಲಿ ತಾಯಿ ಈ ವಿಶೇಷ ಏನಂದರೆ ಭಾಳ ಶಕ್ತಿಯುತವಾದಂಥ ತಾಯಿ. ಹಾಗಾಗಿ ಎಲ್ಲ ಮುಂದಿನ ದಿವಸದಲ್ಲಿ ಇದಕ್ಕೆ ಹೆಚ್ಚಿನ ಜನನೂ ಕೂಡ ಬರ್ಬೋದು. ಯಾಕೆಂದರೆ ಅದು ಅಷ್ಟೊಂದು ಇದಾಗಲಿಲ್ಲ, ಪಬ್ಲಿಕ್ ಆಗದೆ ಇರೋದ್ರಿಂದ ಮುಂದಿನ ದಿವಸದಲ್ಲಿ ಎಲ್ಲ ರೀತಿಯಿಂದಲೂ ಬಂದು ಹೆಚ್ಚಿನ ಜನನೂ ಕೂಡ ಮತ್ತು ಇದಕ್ಕೆ ಹೆಚ್ಚಿನ ಜನನೂ ಕೂಡ ಬಂದು ಸೇವೆ ಮಾಡ್ಬೋದು. ಮತ್ತು ಮಕ್ಕಳ ಬಗ್ಗೆ ಮಕ್ಕಳೇ ಆಗದಕ್ಕಿದ್ದವ್ರಿಗೆ, ಸಂತಾನ ಆಗದಕ್ಕಿದ್ದವ್ರಿಗೂ ಕೂಡ ಇಲ್ಲಿ ನಾವು ಪ್ರಾರ್ಥನೆ ಇಡ್ತೇವೆ. ಅವರಿಗೆ ಸಂತಾನ ಕೊಡು ತಾಯೇ, ಅವ್ರಿಗೆ ಏನೇ ಸಮಸ್ಯೆ ಇದ್ರು ನೀನು ಪರಿಹಾರ ಮಾಡಿಕೊಟ್ಟು ಆ ಸಂತಾನ ಭಾಗ್ಯನ ಅವ್ರಿಗೆ ಕೊಡಬೇಕು ಅಂತ ಪ್ರಕಾರವೇ ನೀನು ಅದನ್ನು ಕೂಡ ಕೊಡ್ತಾಳೆ ಅವಳು ಅದರ ಹರಕೆಯೂ ಕೂಡ ಈ ಚಿನ್ನದ ಶಿಶು ಮತ್ತು ಬೆಳ್ಳಿ ತೊಟ್ಲ ಅನ್ನುವಂಥದ್ದು ಕೂಡ ಅವ್ರ ಹತ್ರ ನಾವು ಪ್ರಾರ್ಥನೆ ಇಡ್ತೇವೆ. ಅದನ್ನು ಕೂಡ ತಂದು ಕೊಡ್ತಾರೆ. ಮತ್ತು ಅವರ ಹೆಸರಿನಲ್ಲಿ ತುಲಾಭಾರ ಸೇವೆನೂ ಕೂಡ ನಾವು ಮಾಡ್ತೇವೆ. ಇದೇ ರೀತಿಯಾಗಿ ಒಂದಲ್ಲ ಭಾಳ ಇದರಿಂದ ವಿಜೃಂಭಣೆಯಿಂದ ಶುಕ್ರವಾರ ಮಂಗಳವಾರ ವಿಶೇಷವಾದಂಥ ಇಲ್ಲಿ ಪೂಜೆ ನಡೀತದೆ ದೇವಸ್ಥಾನದಲ್ಲಿ. ಹಾಗಾಗಿ ಎಲ್ಲ ರೀತಿಯಿಂದಲೂ ಭಕ್ತರು ಬಂದುಕೊಂಡು ಇಲ್ಲಿ ಸೇವೆ ಮಾಡ್ತಾರೆ. ಇನ್ನು ಮುಂದೂ ಕೂಡ ಇದೇ ರೀತಿ ನಡಿಬೇಕು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಎಲ್ಲರ ಕಷ್ಟನೂ ಕೂಡ ಆ ತಾಯಿ ಒಳ್ಳೆ ರೀತಿಯಿಂದ ಪರಿಹಾರ ಮಾಡಿಕೊಡ್ಲಿ ಅಂತ ಆ ತಾಯಿ ಹತ್ರ ನಾವು ಬೇಡ್ತೇವೆ.
ಪರಮೇಶ್ವರಿ ಅಂತ ಹೆಸರು. ಆದರೆ ಅದನ್ನು ಪ್ರಸಿದ್ಧಿಯಲ್ಲಿ ಜಿನ್ನೋಡಮ್ಮ ಅಂತೇಳಿ ಪ್ರಖ್ಯಾತಿಯಾಗಿದೆ. ಅನಾದಿ ಕಾಲದಿಂದ ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರ. ಅನೇಕ ಜನರು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. ಇಲ್ಲಿ ಧರ್ಮಭೇದ ಇಲ್ಲ, ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ನವರಾತ್ರಿಯ 9 ದಿವಸ ವಿಜೃಂಭಣೆಯಿಂದ ನಡೀತಾ ಇದೆ. ಸಹಸ್ರಾರು ಜನರು ಇಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರತಿದಿನ ಮಧ್ಯಾಹ್ನ ಪ್ರಸಾದ ಭೋಜನ ಇರ್ತದೆ. ಸಾವಿರಾರು ಜನರು ಬಂದು ಪ್ರಸಾದ ಭೋಜನವನ್ನು ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲದೆ ಅನೇಕ ಜನರು ಇಲ್ಲಿ ದೇವರ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳಿದಲ್ಲದೆ ಅದರ ಕ್ಷೇತ್ರದ ಮಹಿಮೆಯನ್ನು ಸ್ವತಃ ಕಂಡು ಕೊಂಡಾಡಿದ್ದಾರೆ. ಅದನ್ನು ಕಂಡು ದೇವರು ಇದ್ದಾನೆ ಅನ್ನೋದನ್ನು ತಾವು ಮನಗಂಡು ಇಲ್ಲಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಅರ್ಚಕರು ಹೇಳಿದಂತೆ ತಮ್ಮ ಯಾವುದೇ ಕಷ್ಟ ಕಾರ್ಪಣ್ಯ ಇದ್ದರೂ ಕ್ಷಣಾರ್ಧದಲ್ಲಿ ಬಗೆಹರಿಸುವಂಥ ಶಕ್ತಿ ಕ್ಷೇತ್ರದಲ್ಲಿದೆ. ಅಲ್ಲದೆ ಇಲ್ಲಿ ಇನ್ನೊಮ್ಮೆ ಕಾಸರಗೋಡದಲ್ಲಿ ಅಷ್ಟಮಂಗಲ ಹಚ್ಚಿದಾಗ ಇಲ್ಲಿ ಮೂಲದಲ್ಲಿ 3 ದೇವರು, ಒಂದು ಬಟ್ಟೆ ವಿನಾಯಕ, ಇಡಗುಂಜಿ, ಆಮೇಲೆ ಜಿನ್ನೋಡಮ್ಮ ಅಂಥೇಳಿ ಪ್ರಖ್ಯಾತಿ ಪಡೆದಿದೆ. ಹಾಗೆಯೇ ಈ ಜನರು ಕೂಡ ಇನ್ನು ಮುಂದೂ ಸಹ ಇದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಇಷ್ಟಾರ್ಥ ನೆರವೇರಿಸಿಕೊಂಡು ತಮ್ಮ ತನುಮನ ಧನದಿಂದ ಸಹಕಾರ ಸಲ್ಲಿಸಬೇಕಾಗಿ ವಿನಂತಿ ಇದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ಹೊನ್ನಾವರ ತಾಲೂಕಿನ ಮಂಕಿ ಗ್ರಾಮ ಏನಿದೆಯೋ ಇದು ಮಂಕಿಪುರ ಕರೀತಾರೆ. ಇಲ್ಲಿ ಕಡಲ ತೀರ ವಾಸಿನಿಯಾಗಿ ಶ್ರೀ ದೇವಿಕಾನಮ್ಮನವರು ನಿಂತ್ಕೊಂಡಿದ್ದಾರೆ. ಇಡೀ ಪಟ್ಟಣದಲ್ಲಿ ಮಂಕಿ ಪಟ್ಟಣ ಏನಿದೆಯೋ ಯಾವುದೇ ಭಕ್ತರು ಬಂದು ತಮಗಿಂಥ ಕಷ್ಟ ಇದೆ ಹೇಳ್ಕೊಂಡಾಗ ತಾಯಿ ಅದನ್ನೆಲ್ಲ ಪರಿಹಾರ ಮಾಡಿದ್ದಾರೆ. ಯಾರೇ ಏನೇ ಕಷ್ಟ ಹೇಳ್ಕೊಳ್ಳಿ, ವಿಶೇಷವಾಗಿ ಬಂದಂತಹ ಭಕ್ತರ ಕಷ್ಟಗಳನ್ನು ಮತ್ತು ಯಾವುದೇ ರೀತಿಯ ಅವ್ರ ಮನೆಯಲ್ಲಿರ್ಬೋದು, ಕೊಟ್ಟಿಗೆಯಲ್ಲಿರ್ಬೋದು, ದನಕರುಗಳಲ್ಲಿರ್ಬೋದು, ಅಥವಾ ಅವ್ರ ಉದ್ಯೋಗ ವ್ಯಾಪಾರ ವಹಿವಾಟು ಇತ್ಯಾದಿಗಳಲ್ಲಿ ಯಾವುದೇ ಸಮಸ್ಯೆಗಳನ್ನು ಹೇಳ್ಕೊಂಡ್ರೂ ತಾಯಿ ಪರಿಹಾರ ಮಾಡ್ತಾಳೆ ಹೇಳುವಂಥ ನಂಬಿಕೆ ಇದೆ. ವಿಶೇಷವಾಗಿ ತಾಯಿಗೆ ಹೊನ್ನಮಾಳಿ ಕರೀತಾರೆ. ಚಿನ್ನವನ್ನು ಬಹಳ ಇಷ್ಟಪಡ್ತಾಳೆ ತಾಯಿ. ಹಾಗಾಗಿ ಚಿನ್ನದ ಸೇವೆಯನ್ನು ಭಕ್ತರು ಬಹಳ ವಿಶೇಷವಾಗಿ ಮಾಡ್ತಾರೆ. ಮತ್ತು ಯಕ್ಷಗಾನ ಪ್ರಿಯೇ ದೇವಿ. ಯಕ್ಷಗಾನ ಅಂದರೆ ಬಹಳ ಪ್ರೀತಿ ಅಂತೆ ತಾಯಿಗೆ. ಹಾಗೆ ಯಕ್ಷಗಾನವನ್ನು ಭಾಳ ಇಷ್ಟಪಡ್ತಾಳೆ. ಹಾಗಾಗಿ ಎಷ್ಟೋ ಜನ ಬಂದು ಯಕ್ಷಗಾನ ಸೇವೆಯನ್ನು ಹೇಳ್ಕೊಂಡು ಹೋಗ್ತಾರೆ. ಅದರಿಂದ ಅವರಿಗೆ ಒಳಿತಾಗಿದೆ. ಮತ್ತು ಎಷ್ಟೋ ಜನ ಸಂತತಿ ಇಲ್ಲದೇ ಇರುವಂಥವ್ರು ತಾಯಿಯಲ್ಲಿ ಬಂದು ಹರಕೆ ಮಾಡಿಕೊಂಡಾಗ ಸಂತತಿ ಆಗಬೇಕು ತಮಗೆ ಹೇಳಿ ಬೆಳ್ಳಿ ತೊಟ್ಲು ಚಿನ್ನದ ಬಾಲೆಯನ್ನು ಹೇಳಿಕೆ ಮಾಡಿಕೊಂಡಾಗ ಎಷ್ಟೋ ಜನಕ್ಕೆ ಸಂತತಿ ಆಗಿದೆ. ಮತ್ತು ಬುಟ್ಟಿ ಪೂಜೆ ಹೇಳುವಂಥದ್ದು ಭಾಳ ವಿಶೇಷ. ಇಲ್ಲಿ ಬುಟ್ಟಿ ಅಂದರೆ ಒಟ್ಟು 3 ಸ್ಥಳಕ್ಕೆ, ನಾಗರ ಮನೆ ಮತ್ತು ಜಟಗನ ಮನೆ, ಸನ್ಯಾಸಿ ಪೂಜೆ ಮಾಡಿದಂಥ ಸ್ಥಳ ಹೇಳ್ತಾರೆ. ಹಿಂದೆ ಒಂದು ಸನ್ಯಾಸಿ ಉತ್ತರ ಭಾರತದಿಂದ ಬಂದು ಇಲ್ಲಿ ಅನುಷ್ಠಾನವನ್ನು ಮಾಡಿ ದೇವಿಯನ್ನು ಅವನು ಒಲಿಸ್ಕೊಂಡ ಹೇಳುವಂತಹ ಪ್ರತೀತಿ ಇದೆ. ಮತ್ತು ಆ ದೇವಿಯ ಅವನೇನು ಅಲ್ಲಿ ಆ ಶಕ್ತಿಯಿಂದ ದೇವಿಯನ್ನು ಸ್ಥಾಪನೆ ಮಾಡಿದ್ದಾನೆ, ಅವನಿಗೂ ಸಹ ಒಂದು ವಿಶೇಷವಾದಂತಹ ಪೂಜೆ. 5 ಕಾಯಿ ಅವನಿಗೆ, 2 ಕಾಯಿ ನಾಗರ ಮನೆಗೆ ಮತ್ತು 5 ಕಾಯಿ ಅಮ್ಮನವರಿಗೆ. ಇದು ಬಾಳೆಕೊನೆಯನ್ನು ತಂದು ಪೂಜೆಯನ್ನು ಸಲ್ಲಿಸ್ಕೊಂಡು ಹೋಗುವಂಥದ್ದು.
ಇನ್ನು ಸಂತತಿ ಇಲ್ಲದೆ ಇರುವಂಥವರು ನಾಗರ ಮನೆಯಲ್ಲಿ ವಿಶೇಷವಾಗಿ ನಾಗರ ಶಿಲಾಬಿಂಬವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು, ಮತ್ತು ದುರ್ಗಾ ಶಾಂತಿ ಮತ್ತು ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಇತ್ಯಾದಿ ಇತ್ಯಾದಿ ವಿಶೇಷ ಪೂಜೆಗಳಲ್ಲಿದೆ. ಮತ್ತು ನವರಾತ್ರಿಯ 9-10 ದಿವಸದಲ್ಲಿ ವಿಶೇಷವಾಗಿ ಭಕ್ತರು ತಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡುವಳಿ ಅಮ್ಮನವರಿಗೆ ಅನ್ನದಾನ ಸೇವೆಯನ್ನು ಹೇಳ್ಕೊಳ್ತಾರೆ. ಈ 10 ದಿವಸ ನವರಾತ್ರಿ ಸಂದರ್ಭದಲ್ಲಿ ಅನ್ನದಾನವೂ ಸಹ ನಡೀತಾ ಇದೆ. ಮತ್ತು ವಿಶೇಷವಾಗಿ ಜನರು ಏನು ಈ ನೀರನ್ನು ನಂಬಿಕೊಂಡು ಇದ್ದಾರೋ ಹರಿಕಂತ್ರೋಳಿ ಅವರು ಮತ್ತು ಶೇರುಗಾರ ಸಮಾಜದವರು ತುಂಬ ಈ ದೇವಿಗೆ ನಡ್ಕೊಳ್ತಾರೆ ಮತ್ತು ಅದರಿಂದ ಒಳಿತನ್ನು ಸಹ ಆಗಿದೆ ಅವರಿಗೆ. ಮತ್ತು ಈ ದೇವಸ್ಥಾನದಲ್ಲಿ ಏನು ಕಮಿಟಿಯನ್ನು ಮಾಡ್ಕೊಂಡಿದ್ದಾರೋ 11 ಜನರದ ಕಮಿಟಿ ಇದೆ ಮತ್ತು ದೊಡ್ಡ ಕಮಿಟಿಯೂ ಇದೆ, ಸಣ್ಣ ಕಮಿಟಿಯೂ ಇದೆ. ಕಮಿಟಿಯಲ್ಲಿ ಏನು ಇಲ್ಲಿ ಆಗ್ತಕ್ಕಂಥ ಸೇವೆ ಎಲ್ಲ ಅವರು ತೀರ್ಮಾನ ಮಾಡ್ತಾರೆ ಹೇಗೆ ಮಾಡಬೇಕು ಹೇಳಿ, ಮತ್ತು ಅರ್ಚಕರ ಮುಖಾಂತರವಾಗಿ ಸೇವೆ ನಡೀತದೆ. ಮತ್ತು ವಿಶೇಷವಾಗಿ ಒಂದು ಮಾತು ಹೇಳಬೇಕು ಅಂದರೆ ಏನು ದಿವಂಗತ ನಾರಾಯಣ ಭಟ್ರೋಳಿದ್ರ ಅವರು ಈ ದೇವಸ್ಥಾನ ಮುಂದೆ ಬರಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಂದು ವಿಶೇಷ ಅಂದರೆ ಈ ಮೂರ್ತಿ ಏನಿದೆಯಾ, ಮೂರ್ತಿಯ ಹಿಂಭಾಗದಲ್ಲಿ ಬೃಹದಾಕಾರದ ಒಂದು ಹುತ್ತ ಇದೆ. ಆ ಹುತ್ತದಲ್ಲೇ ಅಮ್ಮ ಮೂಡಿದ್ದು ಹೇಳ್ತಾರೆ. ಮತ್ತು ಅಮ್ಮನವರ ವಿಶೇಷ ಅಂದರೆ ಆ ಹುತ್ತದ ಬುಡದಲ್ಲಿ ಒಂದು ಆಕಳು ಬಂದು ಹಾಲನ್ನು ಸುರಿಸ್ತಿತ್ತಂತೆ ಹಿಂದೆ, ಈಗಲ್ಲ, 100,000 ವರ್ಷ ಹಿಂದೆ. ಆಗ ಜನರೆಲ್ಲ ಬಂದು ಆ ಹುತ್ತವನ್ನು ಹತ್ತಿರದಲ್ಲಿ ನೋಡಿದಾಗ ಈ ತಾಯಿ ಕಾಣಿಸ್ತಂತೆ ಅವರಿಗೆ. ಅಲ್ಲಿಂದ ಇದು ದೇವಿಕಾನಮ್ಮನವರು ಹೇಳಿ ಪ್ರತೀತಿಯಲ್ಲಿ ಮುಂದೆ ಬೆಳ್ಕೊಂಡು ಬಂತು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕರ್ನಾಟಕದ ಕಾರವಾರ ಜಿಲ್ಲೆ ಎಂಬ ಹೊನ್ನಾವರ ತಾಲೂಕಿನ ಮಂಕಿ ಗ್ರಾಮ ಎಂಬ ಸಣ್ಣ ಪುಟ್ಟ ಹಳ್ಳಿ. ಇಲ್ಲಿ ಶ್ರೀ ದುರ್ಗಾದೇವಿ ದೇವಿ ಎಂಬ ನೆಲೆಸಿದ್ದಾರೆ. ಇದು ಮಂಕಿ ಗ್ರಾಮದ ಸಮುದ್ರ ತೆರೆಯಲ್ಲಿ, ಸಮುದ್ರ ಅಂದರೆ ಸುಮಾರು ಒಂದು 600 ಮೀಟ್ರ್ ಬಿಟ್ಟು ಸಮುದ್ರ ತೆರೆಯಿಂದ ಅಷ್ಟು ದೂರ ಇಲ್ಲಿ ನೆಲೆಸಿದರು. ಇಲ್ಲಿ 800 ವರ್ಷದ ಇತಿಹಾಸ ಇದೆ. ಅಂದರೆ ಒಬ್ಬ ಋಷಿಮುನಿಗಳು ನಮ್ಮ ಗೋವಾ ಪ್ರಾಂತ್ಯದಿಂದ ಬಂದು ಇಲ್ಲಿ ಆಯ್ಕೆ ಆದದ್ದು ಉಂಟು. ಹಾಗಾಗಿ ಇಲ್ಲಿಯ ಜನರು ತಿಳಿದುಕೊಂಡು ಇಲ್ಲಿ ಏನಾಗಿದೆ ಕೇಳಿದ್ರೆ ಇಲ್ಲಿ ಪ್ರತಿ ದಿವಸ ಭಕ್ತಾದಿಗಳು ಸೇವೆ ಮಾಡ್ತಾಯಿದ್ದಾರೆ. ಸೇವೆ ತಾಯಿಗೆ ಇಷ್ಟ ಚಿನ್ನಾಭರಣ ಹಾಗೂ ಯಕ್ಷಗಾನ ಪ್ರಿಯೆ ಹಾಗೂ ಅನ್ನ ಸಂತರ್ಪಣ ಹಾಗೂ ಹಿಂದೆ ಏನಾಗ್ತದೆ ಕೇಳಿದರೆ ಇಲ್ಲಿ ಆಕಳುಗಳನ್ನು ತಂದು ಸೇವೆ ಬಿಟ್ಟಂಥ ಆಕಳ ನಾಪತ್ತೆ ಆದಾಗ ಅಥವಾ ಏನಾದರೂ ಆದಾಗ ಇಲ್ಲಿ ದೇವರ ಹತ್ರ ಬೇಡಿಕೊಂಡಾಗ ಅವರು ಈ ಆಕಳವನ್ನು ನವರಾತ್ರಿ 9ನೇ ದಿನಕ್ಕೆ ಅಂದರೆ ನವಮಿ ದಿವಸ ಇಲ್ಲಿ ಕೊಟ್ಟದ್ದು ಉಂಟು. ಈಗ ಏನಾಗಿದೆ ಕೇಳಿದ್ರೆ ಅದನ್ನು ನಾವು ಆಕಳನ್ನು ತರೋದು ಬಂದ್ ಮಾಡಿದ್ದೇವೆ. ಅದರ ಬಗ್ಗೆ ಅದನ್ನು ಹಣ ಕೊಟ್ಟು ಅವರು ಇದು ಮಾಡ್ತಿದ್ದಾರೆ, ಸೇವೆ ಮಾಡ್ತಿದ್ದಾರೆ. ಈಗ ಇಲ್ಲದ ಭಾಳಷ್ಟು ಜನರಿಗೆ ತಮ್ಮ ತೊಂದರೆ ತೊಡಕುಗಳನ್ನು ಬಂದಾಗ ಹೇಳಿಕೆ ಕೊಟ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಅಂತಿಲ್ಲ, ಇಲ್ಲಿ ಎಲ್ಲ ಸಮಾಜದವರು ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಹಿಂದೂ ಎಲ್ಲ ಸಮಾಜದವರು ಇಲ್ಲಿ ಸೇವೆ ಮಾಡ್ತಾರೆ.
ಮತ್ತು ಇಲ್ಲಿ ಸೇತುವೆ ಸಮಾಜ, ದೈವಜ್ಞ ಬ್ರಾಹ್ಮಣ ಸಮಾಜ, ಕೊಂಕಣಿ ಸರಸ್ವತ್, ಮೊಗೇರ್ ಸಮಾಜ, ಹರಿಕಾಂತ್, ನಾಮದಾರಿ, ಖಾರ್ವೀಸ್ ಎಲ್ಲ ಸಮಾಜದವರು ಇಲ್ಲಿ ನಡವಳಿಕೆ ಇದು ಮಾಡ್ಕೊಳ್ತಿದ್ದಾರೆ, ಸೇವೆ ಮಾಡ್ತಿದ್ದಾರೆ. ತಾಳಮಕ್ಕೆಯಲ್ಲಿರುವ ದುರ್ಗಾದೇವಿ, ದುರ್ಗಾ ಪರಮೇಶ್ವರಿ ದೇವಿಕಾನ ಇಲ್ಲಿ ಏನೇ ಕೇಳಿದರೆ ಇಲ್ಲಿ ಭಾಳ ಸತ್ಯ ನಡೀತದೆ. ಸತ್ಯ ನಡೀತದೆ ಅಂದರೆ ನಾವೇನಾದ್ರು ಹರಕೆ ಹಾಕ್ಕೊಂಡು ನಮಗೇನು ಕಷ್ಟ ಬಂತು, ಏನೋ ಹರಕೆ ಹಾಕ್ಕೊಂಡ್ರೆ ಅದು ಖಂಡಿತವಾಗಿ ನೆರವೇರ್ತದೆ. ಆದ ಕಾರಣದಿಂದ ನಾವು ಈಗ ಒಂದು ಹರಕೆ ಹಾಕ್ತೇವೆ, ಹರಕೆ ಹಾಕಿದ ಕಾರಣದಿಂದ ನಮ್ಮದು ಕಷ್ಟ ಪರಿಹಾರ ಆಗ್ತದೆ. ಅದೇ ಕಾರಣದಿಂದ ನಾವೇನಾದ್ರು ಪೂಜೆ ಹೇಳ್ಕೊಂಡಿರ್ತೇವೆ, ಪೂಜೆ ಅಥವಾ ಬಂಗಾರ, ಎಲ್ಲರ ಯಕ್ಷಗಾನ ಇದೆಲ್ಲ ನಮ್ಮದು ಕಷ್ಟ ಪರಿಹಾರ ಆದಮೇಲೆ ಬಂದು ನಾವು ಕೊಟ್ಟು ಭಾಳ ಕಾಲದಿಂದ ನಾವು ಇಲ್ಲಿ ನಡ್ಕೊಂಡಿರ್ತೇವೆ. ಸತ್ಯ ಭಾಳ ನಡೀತದೆ ಇಲ್ಲಿ ಸಮುದ್ರ ಸೈಡಿನಲ್ಲಿ ಕಿನಾರಿಯಲ್ಲಿ ಇರುವಂಥ ದೇವಸ್ಥಾನ ಇದು. ಒಳ್ಳೆ ರೀತಿಯಲ್ಲಿ ನಡೀತದೆ. ಭಾಳಷ್ಟು ಜನ ಬರ್ತಾರೆ, ಇಲ್ಲಿ ಹೋಗ್ತಾರೆ. ಎಲ್ಲಿಂದ ಬೆಂಗಳೂರು ಭಾಳ ಕಡೆಯಿಂದೆಲ್ಲ ಬಂದು ಅವ್ರದ್ದು ಕಷ್ಟ ಎಲ್ಲ ಪರಿಹಾರ ಮಾಡ್ಕೊಂಡು ಅದಕ್ಕೆ ಕೊಡುವಂಥ ಸೇವೆ ಕೊಟ್ಟುಕೊಂಡು ಹೋಗ್ತಾರೆ. ಹಾಗಾಗಿ ಇನ್ನು ಹಿಂದೆಲ್ಲ ರಾಶಿ ಸಣ್ಣದಾಗಿತ್ತು, ಎಲ್ಲ ಭಾಳ ದೊಡ್ಡದಾಗಿ ನಡೀತಾ ಇದೆ. ಈಗ ಬಂದು ಹರಕೆ ಮಾಡೋದು ಭಾಳಷ್ಟು ನವರಾತ್ರಿ ಟೈಮಲ್ಲೆಲ್ಲ ಸಿಕ್ಕಾಪಟ್ಟ ಜನ ಬರ್ತಾರೆ. ಮತ್ತು ಏನು ಕೇಳಿದರೆ ಇಲ್ಲಿ ನವರಾತ್ರಿ ದಿನ 9 ದಿನ ಊಟ ಇದೆ. ಊಟ ಎಲ್ಲ ಬಂದವರೆಲ್ಲ ಸೇವೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಯಕ್ಷಗಾನೂ ಈಗ 2-3 ಒಂದು ಯಕ್ಷಗಾನ ಆಯಿತು, ಇನ್ನೊಂದು ಯಕ್ಷಗಾನ ಇದೆ. ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೀತಾ ಇರ್ತದೆ. ಮತ್ತು 9ನೇ ದಿನವರೆಗೂ ಪೂಜೆ ಪುನಸ್ಕಾರ ಇದೆಲ್ಲ ನಡೀತಾ ಇರ್ತದೆ. ಇಲ್ಲಿ ಭಾಳಷ್ಟು ಜನ ಬಂದು ಹೋಗಿ ಎಲ್ಲೆಲ್ಲಿಂದ ಬಂದು ಹೋಗಿ ಮಾಡಿ ಪೂಜೆ ಅವ್ರದ್ದು ಹರಕೆ ತೀರಿಸ್ಕೊಂಡು ಪೂಜೆ ಪುನಸ್ಕಾರ ಹೇಳ್ಕೊಂಡಿರ್ತಾರೆ. ಇದೆಲ್ಲ ಹರಕೆ ತೀರಿಸ್ಕೊಂಡು ಹೋಗ್ತಾರೆ. ಅದರ ಸಲುವಾಗಿ ದುರ್ಗಾ ಪರಮೇಶ್ವರಿ ಅಂದರೆ ನಮಗೆ ಮನೆ ದೇವರು ಇದ್ದಂಗೆ. ಯಾವುದೇ ಕಷ್ಟ ಬಂದರೂ ಇಲ್ಲಿ ಹೇಳ್ಕೊಂಡು ಪರಿಹಾರ ಮಾಡ್ಕೊಂಡು ಹೋಗ್ತೇವೆ.
पादुकाभ्यो नमः फरेभ्यः फरपादुकाभ्यः आचार्यसिद्धेश्वरपादुकाभ्यो नमोऽस्तु लक्ष्मीपदी पादुकाभ्यः ಶ್ರೀ ಗುರು ಶ್ರೀ ಈ ದೇವಿಯಲ್ಲಿ ನಮಿಸುತ್ತಾ ಈ ದೇವಿ ಬಗ್ಗೆ ಒಂದು 4 ಮಾತಾಡೋಕ್ಕೆ ಬಯಸ್ತೀನಿ. ಏನಂದರೆ ಇಲ್ಲಿ 9 ದಿನಗಳ ಪರ್ಯಂತ ಪಾರಾಯಣ ಪೂಜೆ ಮತ್ತು ವಿಶೇಷವಾಗಿ ಪಂಚಾಮೃತ ನೈವೇದ್ಯ ಮತ್ತು ಅಭಿಷೇಕ ನಡೆಯುತ್ತೆ. ಮತ್ತು ಈ ತಾಯಿಯ ಪವಾಡ ಏನೆಂದರೆ ಇಲ್ಲಿ ಬಂದು ಭಕ್ತಾದಿಗಳು ಏನು ಪ್ರಾರ್ಥನೆ ಮಾಡಿಕೊಂಡ್ರು ಒಳ್ಳೆಯ ರೀತಿಯಿಂದ ನಡೆದು ಅವರು ಮುಂದೆ ಸೇವೆ ಸಲ್ಲಿಸಲು ಮತ್ತೆ ಬರುತ್ತಾರೆ. ಮತ್ತು ಈ ತಾಯಿಯಲ್ಲಿ ವಿಶೇಷವಾಗಿ ಪಾರಾಯಣ ಪೂಜೆ ನಡೆಯುತ್ತೆ 9 ದಿನಗಳ ಪರ್ಯಂತ. ಪಾರಾಯಣ ಪೂಜೆ ಅಂದರೆ ಶ್ರೀ ಮಹಾಕಾಲಿ, ಮಹಾಲಕ್ಷ್ಮಿ, ಸರಸ್ವತಿಯ 3 ರೂಪಗಳಾಗಿ ಅವಳು ಹೇಗೆ ದುಷ್ಟ ಬೀಜಾಸುರಗಳನ್ನ ಹೇಗೆ ವಧೆ ಮಾಡಿದ್ಲು, ಹಾಗೆ ಈ ತಾಯಿ ಇಲ್ಲಿ ಭಕ್ತಾದಿಗಳಲ್ಲಿರುವ ಒಂದು ದುಶ್ಚಟಗಳು, ಕೆಟ್ಟ ಭಾವನೆಗಳು ಅದನ್ನು ವಧೆ ಮಾಡ್ತಾಳೆ. ಮಹಾಕಾಲಿಯಾಗಿ ವಧೆ ಮಾಡಿ ಮಹಾಲಕ್ಷ್ಮಿಯಾಗಿ ಈ ಗ್ರಾಮಸ್ಥರಿಗೆ ಆಯುರಾರೋಗ್ಯ, ಐಶ್ವರ್ಯ ಮತ್ತು ಸದಾಕಾಲವಾಗಿ ನೆಮ್ಮದಿ, ಶಾಂತಿ, ಸುಖ, ಸೌಹಾರ್ದತೆ ಕೊಡ್ತಾಳೆ. ಹಾಗಾಗಿ ಇಲ್ಲಿ ಈ ವಿಶೇಷ ಸೇವೆ ನಡೀತದೆ ಸದಾಕಾಲವಾಗಿ. ಧನ್ಯವಾದ. ಅಶೋಕ್ ಕ್ಯಾಮ್ನೆಕ್ ಈ ದೇವಸ್ಥಾನದ ಸೇವಾ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲವು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದೇವಾಲಯ ನನಗೆ 60 ವರ್ಷ, ಅದಕ್ಕಿಂತ ಹಿಂದಿನಿಂದಲೂ ಇದ್ದಂಥ ಒಂದು ಅನಾದಿ ಕಾಲದಿಂದ ಬಂದಂಥ ಒಂದು ದೇವಸ್ಥಾನ. ಸುಮಾರು 100 ವರ್ಷ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ. ಈಗ ಒಂದು ಸಣ್ಣ ಗುಡಿಸಲಲ್ಲಿದ್ದ ಈ ದೇವಸ್ಥಾನವನ್ನು ಸಾರ್ವಜನಿಕರೆಲ್ಲರೂ ಸಹಕಾರದಿಂದ ಈ ಮಟ್ಟಿಗೆ ತಂದು ನಾವು ಊರ್ಜಿತಗೊಳಿಸಿದ್ದೇವೆ. ಇಲ್ಲಿ 10 ದಿವಸ ನಾವು ದಸರಾ ಮಹೋತ್ಸವವನ್ನು ನಡೆಸ್ತಿದ್ದೇವೆ. 9 ದಿನ ಸಪ್ತಶತಿ ಪಾರಾಯಣ, 10ನೇ ದಿವಸ ದಸರಾ ಪೂಜೆಯನ್ನು ಮಾಡಿ ಅನ್ನಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿಯ ಇದೆಲ್ಲ ನಮ್ಮ ಗ್ರಾಮಸ್ಥರಿಗೆ ರಕ್ಷಣೆಯಾಗಿ ನಿಂತಹ ಒಂದು ಏಕೈಕ ದಿವಾಲಿ ಅಂತ ಹೇಳ್ಬೋದು. ಇಲ್ಲಿಯ ಎಲ್ಲ ಜನರಿಗೆ ಅಭಿಷ್ಟಗಳನ್ನು ಇದನ್ನು ಇಲ್ಲಿವರೆಗೂ ಪೂರೈಸಿಕೊಳ್ತಾ ಬಂದಿದೆ. ಜನರಲ್ಲೂ ಈ ದೇವಾಲಯದ ಬಗ್ಗೆ ತುಂಬ ಭಯಭಕ್ತಿ, ಶ್ರದ್ಧೆ ತುಂಬ ಇದೆ. ಧನ್ಯವಾದ.
ಇತ್ತೀಚಿನ ವರ್ಷಗಳಿಂದ ದಸರಾ ಉತ್ಸವ ವಿಶೇಷವಾಗಿ ನಡೀತಾ ಇದೆ. 9 ದಿನಗಳ ಕಾಲ ನಿತ್ಯ ಚಂಡಿಕಾ ಯಾಗ, ಪಾರಾಯಣ, ಸಪ್ತಶತಿ ಪಾರಾಯಣ ಹಾಗೂ ಇತರ ಎಲ್ಲ ಸೇವೆಗಳು, ಅಂದರೆ ದೇವಿ ದೇವಸ್ಥಾನದಲ್ಲಿ ಏನು ನಡೀಬೇಕು ಸೇವೆಗಳು, ಎಲ್ಲ ಸೇವೆಗಳು ಸಾರ್ವಜನಿಕರ ಭಕ್ತರಿಂದ ನಡೀತಾ ಇರ್ತದೆ. ಈ ಕ್ಷೇತ್ರದ ಇತಿಹಾಸವನ್ನು ಹೇಳಬೇಕಂತಂದರೆ, ಮೊಟ್ಟ ಮೊದಲಿಗೆ ಮಯೂರವರ್ಮ ಉತ್ತರ ಭಾರತದಿಂದ ಬ್ರಾಹ್ಮಣರಂತ ಇಲ್ಲಿಗೆ ಕರೆತಂದು ಯಜ್ಞಯಾಗಗಳಿಗಾಗಿ ವಸತಿ ಕೊಟ್ಟ ಅಂತೇಳಿ ಒಂದು ಇತಿಹಾಸ ಎಲ್ಲೋ ಆಡು ಬಾಯಿಂದ ಬಾಯಿಗೆ ಬಂದದ್ದು. ನಂತರದ ದಿನಗಳಲ್ಲಿ ಇಲ್ಲಿ ವಿಶೇಷವಾಗಿ ಒಂದು ಮೂರ್ತಿ ಇದೆ. ಆ ಮೂರ್ತಿ ಕಂಚಿನ ಮೂರ್ತಿ ಅಂತ ಅನಿಸ್ತದೆ ನೋಡಿದರೆ. ಅದು ಮೊದಲಿನ ಕಾಲದಲ್ಲಿ ಮಯೂರವರ್ಮನ ಕಾಲದಲ್ಲಿ ಪೂಜೆಗೊಳ್ಳುತ್ತಿತ್ತು ಅಂತ ಹೇಳೋದೊಂದು ಇದು ಅಂದರೆ ಇತಿಹಾಸ. ಇತಿಹಾಸ ಅಂದರೆ ದಾಖಲೆಗಳಲ್ಲಿ ನಮ್ಗೆ ಸಿಗೋದಿಲ್ಲ. ಇನ್ಯಾವುದೋ ಪುಸ್ತಕದಲ್ಲಿದೆ ಅಂತ ಅದು ಕೇಳಲಿಲ್ಲ, ನೋಡಲಿಲ್ಲ ನಾನಿನ್ನು. ಈ ಮಯೂರವರ್ಮ ಇಲ್ಲಿಗೆ ಬಂತು, ತನ್ನ ಪೂಜೆಗಾಗಿ ಬ್ರಾಹ್ಮಣರನ್ನು ಇಳಿಸ್ಕೊಂಡ. ಮೊದಲು ಈಗುಂದ ನಡುಗಡ್ಡೆ ಆಗಿರಲಿಲ್ಲ. ಆಚೆಗೆ ಅಳ್ಳಂಕಿ ಮತ್ತು ಈಗಿಂದ ಒಂದೇ ಕ್ಷೇತ್ರವಾಗಿತ್ತು. ಹೆಜ್ಜೆ ಯಾಗ ಮಾಡಲಿಕ್ಕಾಗಿ ಮಯೂರವರ್ಮ ರಕ್ಷಣೆಗಾಗಿ, ಅಂದರೆ ಹೆಜ್ಜೆಗಳ ರಕ್ಷಣೆಗಾಗಿ ಆಚೆ ಕಾಲುವೆ ತೋಡ್ದ. ಎಲ್ಲಿ ನದಿಯ ನಾವು ಪೂರ್ವ ದಿಕ್ಕೆ ಮುಖ ದಿಕ್ಕಿನಿಂದ ನದಿಯ ಎಡಗಡೆಗೆ ಅದು ಕ್ರಮೇಣ ದೊಡ್ಡದಾಗಿ ನದಿಯಾಗಿ ಹೋಯಿತು. ಮೂಲ ನದಿ ಬಲಗಡೆಗಿದೆ. ಕ್ರಮೇಣದಲ್ಲಿ ಮಯೂರವರ್ಮ ಬಹುಶಃ ನಾನು ಕೇಳಿದಾಗೆ ಕ್ಷತ್ರಿಯ ದೀಕ್ಷೆ ತೊಟ್ಟು ಎಲ್ಲಿಂದ ಹೊರಟು ಗೊತ್ತಿಲ್ಲ, ಕ್ಷತ್ರಿಯ ದೀಕ್ಷೆ ತೊಟ್ಟ ಅಂತ ಹೇಳುವಂಥ ಇತಿಹಾಸದಲ್ಲಿ ಹೇಳ್ತಾ ಇದ್ದ ಪುಸ್ತಕಗಳಲ್ಲಿ. ಆವಾಗ ಬ್ರಾಹ್ಮಣರಿಗೆ ರಾಜಾಶ್ರಯ ಇಲ್ಲ ಇತ್ತು ಇಲ್ಲಿ. ಅವರು ರಾಜಾಶ್ರಯ ಇಲ್ಲದೆ ಹೋದ್ರಿಂದ ಇಲ್ಲಿಂದ ಎಲ್ಲ ಹೊರಟೋದು, ಅಲ್ಲಿಗೆ ಪೂಜೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಬ್ರಾಹ್ಮಣರ ಕುಟುಂಬಗಳು ನಶಿಸಿ ಹೋಯಿತು. ಇಲ್ಲಿ ಇದ್ದವರೆಲ್ಲ ಆಚೆ ಈಚೆ ಜೀವನಕ್ಕಾಗಿ ಹೊಳೆದಾಟೆ ಹೋಗಬೇಕಿತ್ತು, ಆಗೋದಿಲ್ಲ ಅಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಅವ್ರ ಸ್ವಂತ ಉದ್ಯೋಗಕ್ಕೆ ಆಚೆ ಹೋಗಿ ದೂರಗಳಲ್ಲಿ ಸೇರಿಕೊಂಡ್ರು. ನಂತರದ ದಿನಗಳಲ್ಲಿ ಎಲ್ಲ ಭಕ್ತರ ಸಹಕಾರದಿಂದಾಗಿ ಹೊಸ ದೇವಸ್ಥಾನ ನಿರ್ಮಾಣವಾಗಿ ಒಂದು ಹಂತಕ್ಕೆ, ಅಂದರೆ ಲೋಕಾರ್ಪಣೆ ಆದ ನಂತರ ಒಂದು ಹಂತಕ್ಕೆ ಬಂತು. ನಂತರ ಈ ದೇವಸ್ಥಾನವನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗೋದು ಕಷ್ಟ ಅಂತ ಹೇಳೋದು ದೃಷ್ಟಿಯಿಂದ ಈ ನಡುಗಡ್ಡೆ ಇತ್ತು. ಮೊದಲಿಗೆ ಸೇತುವೆ ಇರಲಿಲ್ಲ, ರಸ್ತೆ ಇರಲಿಲ್ಲ, ಯಾವ ಮೂಲಭೂತ ಸೌಕರ್ಯಗಳು ಕೂಡ ಈ ದೇವಸ್ಥಾನಕ್ಕೆ ಇರಲಿಲ್ಲ. ಆದರೂ ಒಂದು ಕಟ್ಟಡ ಮಾಡಿ ಹೊಸ ಪ್ರತಿಷ್ಠಾಪನೆ ಮಾಡಿದ ನಂತರ ಮುಂದೆ ನಡೆಸ್ಕೊಂಡು ಹೋಗೋದು ಹೇಗೆ ಅಂತ ಹೇಳೋ ದೃಷ್ಟಿಯಿಂದ ರಾಮಚಂದ್ರಾಪುರ ಮಠಕ್ಕೆ ಇದನ್ನು ಅವರ ನಿರ್ದೇಶ, ಅಂದರೆ ಅಂಗಸಂಸ್ಥೆಯಾಗಿ ಸೇರ್ಪಡೆ ಆಯಿತು. ಇಲ್ಲಿವರೆಗೆ ಈ ದೇವಸ್ಥಾನ ಹೇಗೆ ನಡೆದುಕೊಂಡು ಬಂತು. ನನಗೆ ಜೊತೆಯಾಗಿ ಉದಾಹರಣೆಗಾಗಿ ಶ್ರೀಪಾದ್ ಭಟ್ರು ನನಗೆ ಈ ಮೂರ್ತಿಯನ್ನು ಫಸ್ಟಿಗೆ ತೋರಿಸಿಕೊಟ್ಟವರು, ಅವರು ಸಣ್ಣ ಮೂರ್ತಿಯನ್ನು ನಿಮಗೆ ಮೊದಲಿಗೆ ತೋರಿಸಿದಾಗೆ. ಆದರೆ ಅವರಿಗೂ ಏನೂ ಗೊತ್ತಿಲ್ಲ ಇದು ಏನಿತ್ತು ಅಂತೇಳಿ, ಅಂದರೆ ಸಣ್ಣ ಮೂರ್ತಿ ಏನು, ಇದ್ರ ಕಥೆ ಏನು ಅಂತೇಳಿ. ಆವಾಗ ನಾವು ವಿಶ್ಲೇಷಣೆ ಮಾಡ್ತಾ, ನಮ್ಮ ವಿಶ್ಲೇಷಣೆ ಇದು ಎಲ್ಲಿ ಇತಿಹಾಸಕಾರದ್ದಲ್ಲ, ನಾವು ಹೀಗಿರಬೇಕು ಅಂತ ಗ್ರಹಿಸ್ಕೊಂಡದ್ದು ಎಲ್ಲಿ, ಅದು ಸತ್ಯವೋ ಸುಳ್ಳು ಗೊತ್ತಿಲ್ಲ ನಮಗೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಹೆಚ್ಚಿನ ಭಕ್ತರು ಬರುವಂತಾದಲ್ಲಿ ಇನ್ನೂ ಅಭಿವೃದ್ಧಿಯಾಗಿ ಭಕ್ತರ ಆಶಯಗಳನ್ನು ಪೂರೈಸ್ತದೆ ತಾಯಿ ಅಂತೇಳಿ ನಮ್ಮ ನಂಬಿಕೆ.
ಸರ್ವತಃಪರಾಯಣೆ ಸರ್ವಸ್ಯಾಪ್ಯರೇ ದೇವಿ ನಾರಾಯಣಿ ನಮೋಸ್ತುತೆ. ಸಪರಿವಾರ ಶ್ರೀ ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸ್ತಾ ನಮ್ಮ ಈ ಒಂದು ಹೈಗುಂದ ನುಡಗಟ್ಟೆಯಲ್ಲಿರತಕ್ಕಂಥ ಈ ಒಂದು ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ಚೈತನ್ಯ ಮತ್ತು ಆ ಒಂದು ವಿಶೇಷವಾದಂಥ ಶಕ್ತಿಯುಳ್ಳಳಾದಂಥ ಆ ದುರ್ಗಾಂಬಿಕೆ ಏನು ಕೇಳಿದ್ರು ಕೊಡುವಂಥ ಕಾಮಧೇನು ಅಂತೆ ಇರುವಂಥವು. ಹೇಗೆ ಕೇಳಿದ್ರೆ ಮಕ್ಕಳಿಗೆ ವಿಶೇಷವಾಗಿ ಏನು ಬೇಕು ಅಥವಾ ಏನು ಬೇಡ ಹೇಳುವಂಥದ್ದು ತಾಯಿಗೆ ಮಾತ್ರ ಗೊತ್ತಾಗ್ತದೆ. ಒಂದು ಶಿಶು ಅಳುತ್ತಾ ಇದೆ ಅಂತ ಹೇಳಾದರೆ ಅದಕ್ಕೆ ಏನು ಬೇಕು ಅಥವಾ ಅದಕ್ಕೆ ಏನಾಗಿದೆ ಹೇಳುವಂಥದ್ದು ತಾಯಿಗೆ ಗೊತ್ತಾಗ್ತದೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಆ ಒಂದು ಸ್ಕಂದ ಮಾತ ಸ್ವರೂಪದಲ್ಲಿರ್ತಕ್ಕಂಥ ಆ ದುರ್ಗಾ ಪರಮೇಶ್ವರಿ ತನ್ನ ಮಗುವನ್ನು ಕಾಲಿನ ಮೇಲೆ ಇಟ್ಟುಕೊಂಡು ಹಾಲನ್ನು ನೀಡುವಂಥ ಭಂಗಿಯಲ್ಲಿರತಕ್ಕಂಥ ಆ ಒಂದು ದೇವತೆ ಬಹುಶಃ ನಮ್ಮ ಈ ಪ್ರಾಂತ್ಯದಲ್ಲೆಲ್ಲೂ ಇದ್ದಂಥ ನಿರೀಕ್ಷಣೆ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಈ ಒಂದು ದೇವರಲ್ಲಿ ಬಹಳವಾದಂಥ ಶಕ್ತಿ ಹಾಗೂ ಬಹಳವಾದಂಥ ಜಾಗ್ರತೆ, ಹಾಗೆ ದೇವರಲ್ಲಿ ಮಡಿ ಹೇಳುವಂಥದ್ದು ಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ ಸ್ವಾಭಾವಿಕವಾಗಿ ಒಂದು ಜಾಗದಲ್ಲಿ ದೇವರ ಚೈತನ್ಯ ಹೆಚ್ಚಿಗೆ ಇರಬೇಕು ಅಥವಾ ದೇವರ ಚೈತನ್ಯ ಕ್ಷೀಣವಾಗದೆ ಅತ್ಯಂತ ಬಲಿಷ್ಠವಾಗಿರಬೇಕು ಅಂತ ಹೇಳಾದರೆ ಅದಕ್ಕೆ ಬೇಕಾಗತಕ್ಕಂಥ ಸ್ವಚ್ಛತೆ, ಅದಕ್ಕೆ ಬೇಕಾಗಂಥ ನೈವೇದ್ಯದಲ್ಲಿ ಸ್ವಚ್ಛತೆ, ಹಾಗೆ ಗರ್ಭಗುಡಿಯಲ್ಲೂ ಸ್ವಚ್ಛತೆ, ದೇವತಾ ಪ್ರಾರ್ಥನೆಯನ್ನು ಕೂಡ ಯಾವುದೇ ರೀತಿಯಂಥದ್ದು ದುಷ್ಟಕ್ಕಾಗಿ ಬಳಸಬಾರದು. ನಮ್ಮ ಹಿತಕ್ಕೋಸ್ಕರವಾಗಿ, ಧರ್ಮದ ಹಿತಕ್ಕೋಸ್ಕರವಾಗಿ, ಜನರ ಹಿತಕ್ಕೋಸ್ಕರವಾಗಿ ಯಾವುದೇ ಪ್ರಾರ್ಥನೆಯನ್ನು ಮಾಡಬಹುದು. ಬೇರೆ ದುರುದ್ದೇಶಕ್ಕೋಸ್ಕರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬಾರದು. ಅನ್ಯತವಾಗಿ ಯಾರೂ ತಪ್ಪು ಮಾಡದೆ ಒಬ್ಬರ ಮೇಲೆ ಪ್ರಾರ್ಥನೆಯನ್ನು ಮಾಡಬಾರದು. ಹಾಗಾಗಿದ್ದಾಗ ಆ ದೇವತಾ ಶಕ್ತಿ ಹೇಳುವಂಥದ್ದು ಸ್ವಾಭಾವಿಕವಾಗಿ ಅಭಿವೃದ್ಧಿ ಆಗ್ತಾ ಇರ್ತದೆ. ನಾವು ಮಾಡತಕ್ಕಂಥ ಅರ್ಚನೆ, ನೈವೇದ್ಯ, ಹೋಮ ಹವನಾದಿಗಳಿಂದ ಆ ದೇವತೆಗಳಿಗೆ ವಿಶೇಷ ಆದಂಥ ಶಕ್ತಿ ಹೇಳುವಂಥದ್ದು ಅಭಿವೃದ್ಧಿ ಆಗ್ತದೆ. ಎಲ್ಲ ಶಕ್ತಿಗಿಂತ ಆ ಒಂದು ಜಾಗದಲ್ಲಿ, ಆ ಒಂದು ಭೂಮಿಯಲ್ಲಿರತಕ್ಕಂಥ ಸ್ವಯಂ ಇರತಕ್ಕಂಥ ಶಕ್ತಿಯನ್ನೇ ಆ ಮೂರ್ತಿಯಲ್ಲಿ ಉದ್ಭವವಾಗುವುದು. ನಾವು ಎಷ್ಟೇ ಕಲಾವೃತ್ತಿ ಅಥವಾ ಎಷ್ಟೇ ಮಂತ್ರ ಅಥವಾ ಎಷ್ಟೇ ಅರ್ಚನೆ ಮಾಡಿದ್ರೂ ಕೂಡ ಮೂರ್ತಿ ಮಾಡಬಹುದು ಬಿಟ್ಟರೆ ಒಳಗಿರತಕ್ಕಂಥ ಅದರ ಚೈತನ್ಯಕ್ಕೆ ನಮ್ಮ ಹತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಚೈತನ್ಯ ಹೇಳುವಂಥದ್ದು ಆ ಮೂರ್ತಿಯಲ್ಲಿ, ಮೂರ್ತಿಯ ಆ ನೆಲಕ್ಕೆ ಇರತಕ್ಕಂಥ ಚೈತನ್ಯ ಆಳುವಂಥದ್ದು ಬಿಂಬಕ್ಕೆ ಸೇರಿ ಆ ಒಂದು ಚೈತನ್ಯ ಆಳುವಂಥದ್ದು ವಿಶೇಷವಾಗಿ ಮೂರ್ತಿಯಲ್ಲಿ ಉದ್ಭವವಾಗ್ತದೆ. ಅದಕ್ಕೆ ಇಷ್ಟೊಂದು ಶಕ್ತಿ ಆ ಒಂದು ತಾಯಿಯಲ್ಲಿ, ಆ ಒಂದು ಜಾಗದಲ್ಲಿ ಈಗಿಂದ ಇರತಕ್ಕಂಥ ಶಕ್ತಿ ಅಲ್ಲ, ಬಹಳ ಪುರಾತನವಾದಂಥ, ಬಹಳ ವಿಶೇಷವಾದಂಥ ಶಕ್ತಿ, ಬಹಳ ಉಗ್ರವಾದಂಥ ಶಕ್ತಿಯನ್ನು ಎಲ್ಲರೂ ಈ ಗ್ರಾಮದವರು ಅಥವಾ ಹೊರಗಿನವರು ಕೂಡ ಅದರ ಶಕ್ತಿಯನ್ನು ಎಲ್ಲರೂ ಕೂಡ ನೋಡಿದ್ದೇವೆ ಮತ್ತು ಅನುಭವಿಸಿದ್ದೇವೆ. ಹಾಗಾಗಿ ಅದರ ಮುಂದೆ ನಾವೆಲ್ಲರೂ ಕೂಡ ಮಕ್ಕಳೇ ವಿನಃ ನಾವ್ಯಾರು ಅದರ ಎದುರಿಗೆ ನಿಲ್ಲುವಂತಹ ಶಕ್ತಿ ನಮ್ಮ ಯಾರಿಗೂ ಇಲ್ಲ ಹೇಳಿ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ.
ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿಯ ಸಾನ್ನಿಧ್ಯದಲ್ಲಿ ಶರನ್ನವರಾತ್ರಿಯ 10 ದಿವಸ ಪರ್ಯಂತರವಾಗಿ ಇಲ್ಲಿನ ಹೆರಾವಳಿ ಹಾಗೂ ಚಿಕ್ಕನಕೋಡು ಹಾಗೂ ಬ್ಯಾಣಮನೆ ಗ್ರಾಮಸ್ಥರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷವಾಗಿ ಶರನ್ನವರಾತ್ರಿಯ ದಿವಸದಂದು ವಿಜೃಂಭಣೆಯಿಂದ ಅಲಂಕಾರ ಸೇವೆ, ಪಾರಾಯಣ ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬಹಳ ವರ್ಷದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ತಾಯಿಯ ಅನುಗ್ರಹದಿಂದ ಕಾಮಕೋಟೀಶ್ವರಿ ಹೇಳೇ ಹೆಸರು ಅದಕ್ಕೆ. ಅಂದರೆ ನಮ್ಮ ಮನಸ್ಸಿನಲ್ಲಿದ್ದಂತಹ ಕಾಮನೆಗಳನ್ನು ಶೀಘ್ರಾತಿ ಶೀಘ್ರವಾಗಿ ಅವಳು ಈಡೇರಿಸಿಕೊಡ್ತಾಳೆ ಹಾಗೂ ಸದ್ಭಕ್ತರಿಗೆ ಅವರ ಮನಸ್ಸಿನಲ್ಲಿದ್ದಂಥ ಸಕಲ ಇಷ್ಟಾರ್ಥವನ್ನು ಸಹ ಈಡೇರಿಸಿಕೊಡುವಂತಹ ಏಕೈಕ ಮಾತೆ ಕಾಮಕೋಟೀಶ್ವರಿ. ಇಲ್ಲಿ ಸಂತಾನ ಪ್ರಾಪ್ತಿಯಾಗುವವರಿಗೂ ಸಹ ವಿಶೇಷವಾಗಿ ಹೇಳಿಕೆಯನ್ನು ಮಾಡಲಾಗ್ತದೆ. ಇನ್ನು ವಿಶೇಷವಾಗಿ ವಿವಾಹ ಪ್ರಾಪ್ತಿ ನಿಮಿತ್ತವಾಗೂ ಸಹ ಇಲ್ಲಿ ಹೇಳಿಕೆಯನ್ನು ಮಾಡಿಕೊಂಡು ಸಾಕಷ್ಟು ಜನ ಇದರಿಂದ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ವಿಶೇಷವಾಗಿ ದುರ್ಗಾ ಶಾಂತಿ ಹಾಗೂ ಚಂಡಿಕಾ ಹವನವನ್ನು ವಿಶೇಷವಾಗಿ ಮಾಡಲಾಗ್ತದೆ. ಗಣಪತಿ ಕೃಷ್ಣಾವಧಾನಿ ಕಡೆಯಳ್ಳ ಪ್ರಧಾನ ಅರ್ಚಕರು.
ನಾಯಕನ ಕಡೆಯವರು ದ್ಯಾವನಾಯಕನ ಕಡೆಯವರು ಪೂಜೆ ಮಾಡ್ಕೊಂಡು ಬರ್ತಿದ್ರು. ಅಲ್ಲಿದ್ದ ಕಡೆಗೆ ಭಜನಿ ಕಮಿಟಿ ಹೇಳಿ ಮಾಡ್ಕೊಂಡ್ರು. ಭಜನಿ ಕಮಿಟಿಲಿ ಜನ ಎಲ್ಲ ಒಟ್ಟಾಗಿ ಕೈಲಾದ ಸೇವೆ ಮಾಡಿ ದೇವಸ್ಥಾನಕ್ಕೆ ಅವಾಗ ರೋಡು ಗೀಡು ಎಂಥದ್ದು ಇಲ್ಲ, ಇಲ್ಲಿ ಎಲ್ಲ ಹೊತ್ಕೊಂಡು ತರೋದೇ, ಚಪ್ಪರ ಚೌಡಿ ಇಂಥವು ಎಂಥದ್ದು ಇಲ್ಲ, ಎಲ್ಲ ಹೊತ್ಗೆ ಬಂದು ಮಾಡೋದೇ, ಜನರೆಲ್ಲ ಊರಲ್ಲಿ ಸಾಕಾರ ಮಾಡಿ ತಂದು ಮಾಡುವಂಥ ಕೆಲಸ. ಅಲ್ಲಿದ್ದೆ ಸುಮಾರು ವರ್ಷದ ನಂತರ ಕಡೆಗೆ ಕಮಿಟಿ ಹೇಳಿ ಮಾಡ್ಕೊಂಡ್ರು. ಭಜನೆ ಕಮಿಟಿ ಆದ ನಂತರ ಈ ದೇವಸ್ಥಾನದ ಆಡಳಿತ ಕಮಿಟಿ ಹೇಳಿ ಮಾಡ್ಕೊಂಡ್ರು. ಆಡಳಿತ ಕಮಿಟಿ ಮಾಡ್ಕೊಂಡ ಮೇಲೆ ದೇವಸ್ಥಾನಕ್ಕೆ ಎಲ್ಲ ಜನ ಭಕ್ತಾದಿಗಳು ಬಂದು ಈ ನವರಾತ್ರಿ ಉತ್ಸವ ಮತ್ತು ಇದಕ್ಕೊಂದು ವಾರ್ಷಿಕ ಉತ್ಸವ ಮಾಡ್ತಾರೆ ವರ್ಷದಿಂದ. ಅದು ಮಾಡಿದೆ ಅಲ್ಲಿದ್ದೇ ಶುರುವಾದ ಕಾರ್ಯಕ್ರಮ. ಈಗ ನವರಾತ್ರಿಲಿ ಭಾಳ ಉತ್ತೇಜನ ಅಂದರೆ ಇಲ್ಲಿ ಚಿಕ್ಕ ಪುಟ್ಟವು ಸಣ್ಣ ಊರಾದ್ರಿಂದ ಹೊರಗಿನವ್ರು ಬರಬೇಕು ಜನ ಭಾಳ, ಎಲ್ಲ ಹೊರಗಿನವರು ಬಂದು ಮಾಡ್ತಾ ಇದ್ದಾರೆ. ಈಗ ದೇವಸ್ಥಾನದಲ್ಲಿ ಒಳ್ಳೆಯ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಸಾಮಾನ್ಯ ನಡೀತದೆ. ಇನ್ನು ಮುಂದೆ ಹೆಂಗಾಗ್ತದೆಯೋ ಏನೋ ದೇವ್ರಿಗೆ ಗೊತ್ತು. ಆದರೆ ಇನ್ನೂ ಹೆಚ್ಚಿನ ಆಗಬೇಕು ಹೇಳೋ ನಮ್ಮ ಆಸೆ. ರೋಡ್ ಇಲ್ಲ, ಎಂಥದ್ದು ವ್ಯವಸ್ಥೆ ಇಲ್ಲ ಊರಿಗೆ. ಆದರೆ ಎಲ್ಲ ಮನುಷ್ಯರು ಪ್ರಯತ್ನ ಬಿಟ್ಟು ಮಾಡ್ತಾ ಇದು ಬಂದಂತ ಕಾಣಿಸ್ತಾ ಇಷ್ಟ. ಹಿಂದಿನಿಂದ ಬಂದು ಪೂಜೆ ಅಂದರೆ ಪುಟ್ಟನಾಯಕನ ಕಡೆಯವರು ದ್ಯಾವನಾಯಕನ ಕಡೆಯವರು ಮಾಡ್ತಿದ್ದು ಪೂಜೆ. ಅದ್ರ ಮೇಲೆ ಕಮಿಟಿ ವಹಿಸ್ಕೊಂಡ್ರು ತಿಳಿತಾರೆ. ಕಮಿಟಿನೂ ಇನ್ನೂ ಜಸ್ಟ್ ಮಾಡ್ಕೊಂಡರೆ ಎಂಥದ್ದು ನಂಗೆ ಗೊತ್ತಿಲ್ಲ, ಆಗೋಕ್ಕೆ ಸಾಕು ಹೆಚ್ಚಿನದಾಗಿ. ಅದಕ್ಕೆ 4 ಎಕರೆ ಜಮೀನು ಅದ. ಮತ್ತು ಇಲ್ಲಿ ಮಂಜೂರಿ ಆದ್ದು 4 ಎಕರೆ ಮಂಜೂರಿ ಆದರೆ ಹೆಬ್ಬಾರು ಎಲ್ಗುಪ್ಪಿ ಸಣ್ಣ ರೋಡ್ ಮಾಡಿದ್ದಾಗಿತ್ತು. ಅದೀಗ ದೇವಸ್ಥಾನದ ಆಡಳಿತಿಲ್ಲ. ಅದೇ ಇನ್ನೂ ಯಾವುದೂ ಅದಕ್ಕೆ ಯಾವುದೋ ಒಂದು ಅನುಕೂಲ ಮಾಡೋಕ್ಕೂ ಆಗಲಿಲ್ಲ. ಈಗ ಮುಂದೆ ಕಮಿಟಿಯವ್ರು ಏನಾದ್ರು ಮಾಡಿದ್ರೆ ಅದಕ್ಕೆ ದೇವಸ್ಥಾನ ಜಮೀನನ್ನು ಅಭಿವೃದ್ಧಿ ಆಗಬೇಕು. 9 ದಿನ ಒಂದು ದಿವಸಕ್ಕೆ 12, 7, 8, 9 ದಿನವರೆಗೂ ಕಾರ್ಯಕ್ರಮನೇ. 9 ದಿನ ಊಟ ಆಸನ ನಡೀತದೆ. ಭಟ್ರು ವಿನೋಗ ಸಂಜೆಗೆ ಬೆಳಗ್ಗೆ ನಡೀತದೆ. 80 ಹಾಂ.
ಮಂಗಲೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತೆ ಅಮ್ಮ ತಾಯಿ 12 ಸಲ ಶಕ್ತಿ ದೇವತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ್ ಲೋಕ ಕಲ್ಯಾಣಿ ದೇವಿ. ಅದೇ ಪ್ರಕಾರ ಜಳವಳ್ಳಿ ಗರ್ಕಿ ಗ್ರಾಮದಲ್ಲಿ ಎಷ್ಟೋ ವರ್ಷದ ಹಿಂದಿನಿಂದಲೂ ಪುರಾತನದಿಂದ ಬಂದಂಥ ಈ ದೇವತೆ ಶಕ್ತಿ ದೇವತೆ ಬಂದ ಭಕ್ತರಿಗೆ ಯಾವ ರೀತಿಯಾಗಿ ಅವಳಿಗೆ ಬೇಡಿಕೆ ಸಂಕಲ್ಪ ಮಾಡ್ಕೊಳ್ತಾರೋ ಅದೇ ರೀತಿ ಅವರ ಸಂಕಲ್ಪವನ್ನು ಪೂರೈಸಿ ಅತಿ ಹೆಚ್ಚಿನ ರೀತಿ ಭಕ್ತಾದಿ ಸಮೂಹವನ್ನು ಈ ಸ್ಥಳ ಭಾಗದಲ್ಲಿ ಅವಳು ಕೋರಿಕೆಯಾಗಿ ತಗೊಂಡಿದ್ದಾರೆ. ಅದೇ ಪ್ರಕಾರ ನಿನಗೆ ಅವರಿಂದ ಇದಕ್ಕಿಂತ ಹೆಚ್ಚಿನ ಸೇವೆಯನ್ನು ಮಾಡಿಕೊಳ್ಳುವಂಥ ಅನುಗ್ರಹವನ್ನು ಈ ತಾಯಿ ದೇವಿ ಮಾಡಿಕೊಟ್ಟಿದ್ದಾಳೆ. ಹಿಂದಿನಿಂದಲೂ ನಡೆಸ್ಕೊಂಡ್ಬಂದಳು, ಮುಂದಿನ ನಡೆಸ್ಕೊಂಡು ಹೋಗ್ತದೆ. ಅದೇ ಪ್ರಕಾರ ನಿನ್ನ ಕೃಪಾದೃಷ್ಟಿಯಿಂದ ಬರೋ ಭಕ್ತರು ಒಳ್ಳೆಯ ರೀತಿಯಿಂದ ಯಾವ ರೀತಿಯಾಗಿ ಸಂಕಲ್ಪ ಮಾಡಿದ್ರು ಅದೇ ರೀತಿ ನಡೆಸ್ಕೊಂಡು ಈ ಸೇವೆಯನ್ನು ಒಳ್ಳೆಯ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಳ್ತಾ ಹಿಂದಿನಿಂದ ನಡೆಸ್ಕೊಂಡು ಬಂದರೆ ಹೆಚ್ಚಿನ ಆದಿಶಕ್ತಿಯಾಗಿ ಆದಿಸ್ವರೂಪಿಣಿಯಾಗಿ ಒಳ್ಳೆಯ ರೀತಿಯಿಂದ ಈ ಗ್ರಾಮವನ್ನು ಪರಗ್ರಾಮವನ್ನು ಪರಸ್ಥಳವನ್ನು ಮತ್ತು ಯಾವ ರೀತಿಯಾಗಿ ಹಿಂದಿನಿಂದ ನಡೆಸ್ಕೊಂಡು ಬಂದಾರೋ ಅದೇ ಮುಂದಿನ ನಡೆಸ್ಕೊಂಡು ಹೋಗ್ತಾಳಂತ ನಮ್ಮ ಕೋರಿಕೆ. ಭಕ್ತಾದಿಗಳು ಬಂದಂಥ ಭಕ್ತಾದಿಗಳು ಯಾವ ರೀತಿಯಾಗಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವರ ತಾಯಿ ಸೇವೆ ಮಾಡಿಕೊಳ್ತಾರೆ. ಮತ್ತು ನಿನ್ನ ಕೃಪಾದೃಷ್ಟಿಯಿಂದ ಭಕ್ತರ ಕೃಪಾದೃಷ್ಟಿಯಿಂದ ಇಷ್ಟು ದೊಡ್ಡ ದೇವಸ್ಥಾನ ಆಯಿತು. ಅದ್ರ ಪ್ರಕಾರ ಭಕ್ತಾದಿಗಳಿಂದ ಇಷ್ಟೊಂದು ಚಿಕ್ಕ ದೇವಸ್ಥಾನ ಆಗಿತ್ತು. ಅದು ಭಕ್ತಾದಿಗಳ ಅನುಗ್ರಹದಿಂದ ಇಷ್ಟು ದೊಡ್ಡ ದೇವಸ್ಥಾನ ಆಗಿ ಮುಂದಿನ ಹೆಚ್ಚಿನ ಅಭಿವೃದ್ಧಿಯಾಗಿ ಕಮಿಟಿ ವರ್ಗದವರು ಮತ್ತು ಇಲ್ಲಿ ಗ್ರಾಮ ಸ್ಥಳಭಾಗದವರು ಹೆಚ್ಚಿನ ಈ ಸೇವೆ ಈ ದೇವಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಿಕೊಂಡು ಇಷ್ಟು ದೊಡ್ಡ ದೇವಸ್ಥಾನ ಮಾಡಿದ್ದಾರೆ. पिया को मना मानत नाही रे, पिया को मना मानत नाही रे, पिया को मना मानत नाही रे, बिनती करते मैं तो हार गई रे, बिनती करते ಶಿವಮ್ಮಯಾನೆ ದುರ್ಗಾದೇವಿ ಪಾದಾರವಿಂದಕ್ಕೆ ವಂದಿಸುತ್ತಾ ಶಿವಮ್ಮಯಾನೆ ದುರ್ಗಾದೇವಿ ದೇವಸ್ಥಾನ ಜಲವಳಕರ್ಕಿ ಗ್ರಾಮದಲ್ಲಿ ಇದೆ. ಇದು ಪುರಾತನ ದೇವಸ್ಥಾನ. ಹಿಂದೆ ಈ ದೇವಸ್ಥಾನದ ಇತಿಹಾಸ ರಾಶಿ ಇದೆ. ನನಗೆ ಅಷ್ಟೇನು ಗೊತ್ತಿಲ್ಲ ಹಿಂದಿನ. ನನ್ನ ತಿಳುವಳಿಕೆಯ ಪ್ರಕಾರ, ನನ್ನ ತಿಳುವಳಿಕೆಯ ಅನಿಸಿಕೆಯ ಪ್ರಕಾರ ಈ ದೇವಸ್ಥಾನ ಮರಣ ಮೂರ್ತಿಯಲ್ಲಿ ಆ ಶಿವಮ್ಮನ ದುರ್ಗಾದೇವಿಯನ್ನು ಪ್ರತಿಷ್ಠೆಯಾಗಿ ಮರಣ ಮೂರ್ತಿಯಾಗಿತ್ತು. ಸಾಮಾನ್ಯ ಅನಾದಿ ಕಾಲದಿಂದ ಮರಣ ಮೂರ್ತಿನೇ ಇತ್ತು. ಇದು ನಂತರ ಸಾಮಾನ್ಯ 65ನೇ ಇಸವಿ ಇಲ್ಲಿ ಇದನ್ನ ಶಿಲಾಮೂರ್ತಿಯನ್ನು ಆಗಬೇಕು ಅಂತೇಳಿ ಹಿಂದಿನವರು, ನಾನಲ್ಲ, ಹಿಂದಿನ ಮಕ್ತೇಶ್ ಅವರು ಶಿಲಾಮೂರ್ತಿಯನ್ನು ಪ್ರತಿಷ್ಠೆ ಮಾಡಬೇಕು ಇಲ್ಲಿ ಅಂಥೇಳಿ ಆ ಶಿಲಾಮೂರ್ತಿಯನ್ನು ಕಾರ್ಕಳದಲ್ಲಿ ಕೆತ್ತಲಿಕ್ಕೆ ಕೊಟ್ಟರು. ಇಲ್ಲಿ ತಂದು ಪ್ರತಿಷ್ಠೆ ಮಾಡಬೇಕು, ಮರಣ ಮೂರ್ತಿ ವಿಸರ್ಜನೆ ಮಾಡಬೇಕು ಅಂತ. ಅದು ತಂದೆ ಹೊಸಾಡದಲ್ಲಿ ಇಟ್ಟರು. ರಾಶಿ ಕಾಲ ಹೊಸಾಡದಲ್ಲಿ ಕಳೀತದೆ. ಆ ತದನಂತರ ಆ ಮಕ್ತೇಶ್ವರರು ಜಲವಳಕರ್ಕಿಗೆ ಹೋಗಬೇಕು ಇಲ್ಲಿ ಅಮ್ಮನವರು ಅಂಥೇಳಿ ಆ ದೇವರನ್ನು ತಂದು ಇಲ್ಲಿ ಅವಾಗೆಲ್ಲ ರೋಡ್ ಎಲ್ಲ ಇಲ್ಲ, ದೋಣಿ ಮೇಲೆ ಬರಬೇಕಿತ್ತು. ದೋಣಿ ಅಂದರೆ ವೆಂಕಟೇಶ್ ಮೇಸ್ತ್ರು ಅಂತ ಹೇಳಿದ್ರು. ಅವ್ರ ಮನೇಲಿ ಇಳಿಸಿ, ನನಗೆ ಹಂಬಲ ಇದೆ, ಸಣ್ಣ ಇದ್ದೆ ನಾನು, ಅಲ್ಲಿ ಇಳಿಸಿ ಗದ್ದಿ ಬೆಲ್ಲದಾಗೆ ತಂದು ಇಲ್ಲಿ ಇಟ್ಟರು. ಇಟ್ಟು ಅದನ್ನು ಪ್ರತಿಷ್ಠೆನೇ ಮಾಡಿದ್ರು. ಪ್ರತಿಷ್ಠೆ ಮಾಡಿದ್ರೆ ಶಿಲೆ ಮೂರ್ತಿಯಾಗಿತ್ತು ಅದು. ಆ ಪ್ರತಿಷ್ಠೆ ಮಾಡೋ ಸಂದರ್ಭದಲ್ಲಿ ಆವಾಗ ಶಿಲೆ ಮೂರ್ತಿಯನ್ನು ಸಿಮೆಂಟಿನ ಪೀಠ ಕಟ್ಟಿ ಪ್ರತಿಷ್ಠೆ ಮಾಡಿದ್ದಾರೆ. ರಾಶಿ ಕಾಲ ಅದೇ ರೀತಿ ನಡೆದು ಬಂತು.
ಆ ತದನಂತರದಲ್ಲಿ 1980ನೇ ಇಸ್ವಿಯಲ್ಲಿ ಆ ಮೊಕ್ತೇಶ್ವರ ಹಿಂದಿನ ಮೊಕ್ತೇಶ್ವರರು ತೀರ್ಕೊಂಡ್ರು. ಸಾಮಾನ್ಯ 1980ನೇ ಇಸ್ವಿಯಲ್ಲಿ ಆ ದೇವಸ್ಥಾನಕ್ಕೆ ಮೊಕ್ತೇಶ್ವರ ಬೇಕಾಗಿತ್ತು ಅಂತ ನಾವು ಒಂದು ಕಮಿಟಿ ಮಾಡಿ ಮೊಕ್ತೇಶ್ವರನ ಅರ್ಜಿ ಹಾಕಿದ್ರು ಕಾರವಾರಕ್ಕೆ, ಡಿಸ್ಟಿಕ್ ಕೋರ್ಟ್ಗೆ. ಅಲ್ಲಿ 4 ಜನ ಅರ್ಜಿ ಹಾಕಿದರು ಡಿಸ್ಟಿಕ್ ಕೋರ್ಟ್ನಲ್ಲಿ. ಆ 4 ಜನರಲ್ಲಿ ಒಬ್ಬರೇ ಆಗಬೇಕು, ಅದು ಮೊಕ್ತೇಶ್ವರರು ಒಬ್ಬರೇ ಅಂತೇಳಿ ಅವಾಗ ನನ್ನನ್ನು ಆಯ್ಕೆ ಮಾಡಿದ್ರು ಗ್ರಾಮದವರೆಲ್ಲ ಕೂಡಿ. ಆ ಡಿಸ್ಟಿಕ್ ಕೋರ್ಟ್ನವ್ರು ನನಗೆ ಆದೇಶ ಮಾಡಿದ್ರು 1980ನೇ ಇಸ್ವಿಯಲ್ಲಿ. ಆ ಆದೇಶ ಮಾಡಿದ್ರು. ಆವಾಗಲ್ಲಿ ಕೋರ್ಟ್ನಲ್ಲಿ ಕೇಳಿದ್ರು ಜಡ್ಜರು, ಆ ದೇವಸ್ಥಾನಕ್ಕೆ ಆಸ್ತಿ ಇದೆಯಪ್ಪ? ಆಸ್ತಿ ಇಲ್ಲ ಸರ್, ಆಸ್ತಿ ಇರೋದು ದೇವಸ್ಥಾನದ 6-7.5 ಗುಂಟೆ ಜಾಗ ಇದು, ಮತ್ತು 4 ಗುಂಟೆ ಮುಂದಿನ ಸರ್ಕಾರಿ ಕೆರೆ ಇದೆ 22.5 ಎಕರೆ, ಅದರ ಪಕ್ಕದಲ್ಲಿ 4.25 ಗುಂಟೆ ಜಾಗ ಇದೆ ಈ ದೇವಸ್ಥಾನಕ್ಕೆ. ಏನು ಮಾಡ್ತೀಯಪ್ಪ ಜೀವನಕ್ಕೆ? ದೇವಸ್ಥಾನವರು ಉರ್ಜಿತಾವತಿ ಹ್ಯಾಂಗೆ ಮಾಡ್ತೇವೆ, ಜೀರ್ಣೋದ್ಧಾರ ಹ್ಯಾಂಗೆ ಮಾಡ್ತೇವೆ ಹೇಳೋದ್ರೊಳಗೆ ನಾನು ಹೇಳಿದವರಲ್ಲಿ ಭಕ್ತರಿಂದ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಸ್ತೀನಿ ಅಂತೇಳಿ ಆ ಜಡ್ಜರಲ್ಲಿ ಹೇಳಿದವಾಗ ಆ ಜಡ್ಜರು ನನಗೆ ಆದೇಶ ಮಾಡಿದ್ರು ಮೊಕ್ತೇಶ್ವರ ಅಂತೇಳಿ. ತದನಂತರದಿಂದ ನಾವು ಈ ದೇವಸ್ಥಾನವನ್ನು ಕಮಿಟಿ ಮಾಡಾಯಿತು. ಭಜಕ ಸಮಿತಿ ಅನ್ನೋ ಕಮಿಟಿ 80ನೇ ಇಸ್ವಿಯಲ್ಲಿ ಭಜಕ ಸಮಿತಿ ಅಂತ 79ನೇ 80ನೇ ಇಸ್ವಿಯಲ್ಲಿ ಕಮಿಟಿಯನ್ನು ಮಾಡಾಯಿತು. ಆ ಕಮಿಟಿ ನಾನು ಮೊಕ್ತೇಶ್ವರ ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾ ಬಂದೀವಿ. ಮಾರುತಿ ವೆಂಕಟರಮಣ ನಾಯ್ಕ ಮೊಕ್ತೇಶ್ವರರು 1980ನೇ ಇಸ್ವಿಯಲ್ಲಿ. ನಮ್ಮ ನವರಾತ್ರೋತ್ಸವವು 3/10/2024 ಶುರುವಾಗಿ ಹುಣ್ಣಿಮೆವರೆಗೆ ನಡೀತದೆ. ದಶಮಿ ಅಂದರೆ 12ನೇ ತಾರೀಕು ಮಹಾನವಮಿ ಮತ್ತು ದಶಮಿ ಇರ್ತದೆ. ಆ ದಿವಸ ವಿಶೇಷವಾಗಿ ಗ್ರಾಮ ಪಲ್ಯಕ್ಕೆ ಮೆರವಣಿಗೆ ಇರ್ತದೆ ಮತ್ತು ನೀರಾಟ ಮೆರವಣಿಗೆ ಇರ್ತದೆ ದೇವಿದು. ಅದರ ನಂತರ ಹುಣ್ಣಿಮೆ ದಿನ ಮಂಗಲ ಆಡ್ತೇವೆ. ಆ ದಿವಸ ಹುಣ್ಣಿಮೆ ದಿನ ಸಾಮೂಹಿಕ ಸತ್ಯನಾರಾಯಣ ವ್ರತ ಮತ್ತು ನವಚಂಡಿ ಹವನ ಇರ್ತದೆ. ಸಂಜೆ ಯಕ್ಷಗಾನ ಮತ್ತು ಕೀರ್ತನೆ, ಅದರ ನಂತರ ಮಂಗಲ ಹಾಡುತ್ತೇವೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿ. ಇದು ಕರುನಾಡಿನ ನಾಡಿಮಿಡಿತ.